ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸಲಿದ್ದಾರೆ ವಿದ್ಯಾರ್ಥಿನಿ ಮೀರಾ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಗಂ ಸರ್ವಗಮ್ಯಾನಗಮ್ಯಂ. ವಿದ್ಯಾರ್ಥಿನಿ ಮೇಧಾವರಿಗೆ ಧನ್ಯವಾದಗಳು. ಕುವೆಂಪು ಸಾಹಿತ್ಯದಲ್ಲಿ ಪ್ರಕೃತಿ ಪ್ರೇಮದಷ್ಟೇ ದಟ್ಟವಾಗಿ ಹೊಳೆಹರಿದಿರುವುದು ಅವರ ಭಾಷಾ ಪ್ರೇಮ ಮತ್ತು ನಾಡ ಪ್ರೇಮದಲ್ಲಿ. ಕನ್ನಡ ನವೋದಯ ಸಾಹಿತ್ಯದಲ್ಲಿ ನಾಡು ನುಡಿಯ ಕುರಿತಾದ ಅಭಿಮಾನವನ್ನ ಕನ್ನಡಿಗರ ಎದೆಯಲ್ಲಿ ಬಡಿದೆಬ್ಬಿಸಲು ಹಾತೊರೆದು ನಿಂತವರು ಕವಿ ಕುವೆಂಪು. ಕನ್ನಡದ ವಿಷಯದಲ್ಲಿ ಟ್ಯಾಂಕರ್ನಂತೆ ಮುನ್ನುಗ್ಗುತ್ತೇವೆ ಎಂದ ಕವಿಮನದ ಉತ್ಕಟ ಭಾಷಾಭಿಮಾನಕ್ಕೆ ಕೈಗನ್ನಡಿಯೇ ನಮ್ಮ ನಾಡಗೀತೆ. ಈ ನಾಡಗೀತೆಯನ್ನ ಹಾಡಲಿದ್ದಾರೆ ಅಂತಾರಾಷ್ಟ್ರೀಯ ಜನಪದ ಗಾಯಕರಾದ ಶ್ರೀ ಅಮರಮಚಂದ್ರ ಅವರು. जय भारत जननीय तनुजाते जय हे कर्नाटक माते जय सुंदर नदिवनगढ़ नाडे जय हे रस ऋषिगढ़ बीडे जय भारत जननीय तनुजाते जननीय जोगुಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನತನ ಹೋಲುವ ದೊರೆಗಳ ಧಾಮ ಕಾಯಕ ವೈರಿಕರ ರಾಮ ಜಯ ಭಾರತ ಜನನಿಯ ತನುಜಾತೆ ಕನ್ನಡ ನುಡಿ ಕುಣಿದಾಡುವ ನೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಧೀರ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ. ಸಾಂಸ್ಕೃತಿಕ ಕರ್ನಾಟಕದ ಭವ್ಯ ಶ್ರೀಮಂತಿಕೆಯನ್ನ ತೋರುವ ನಾಡಗೀತೆಯನ್ನ ಹಾಡಿದ ಅಂಬಾರಾಮಚಂದ್ರ ಅವರಿಗೆ ಧನ್ಯವಾದಗಳು. ಸಭೆಗೆ ಆಗಮಿಸಿರುವ ಅತಿಥಿ ಅಭ್ಯಾಗತರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಿವಲಿಂಗೇಗೌಡ ಅವರನ್ನ ಕೇಳಿಕೊಳ್ಳುತ್ತೇನೆ. ಸ್ವಾಗತವನ್ನು ಮಾಡುವ ಮೊದಲು ನನ್ನ ಸಂಸ್ಥೆಯ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಬೇಕು ಅನ್ನೋದು ನನ್ನ ಆಸೆ. ಕೆ ಪುಟ್ಟಸ್ವಾಮಿ ಪ್ರಥಮ ದರ್ಜೆ ಕಾಲೇಜು 2013ರಲ್ಲಿ ಪ್ರಾರಂಭವಾಗಿದೆ. 2013ರಲ್ಲಿ ಪ್ರಾರಂಭಗೊಂಡು ಇದುವರೆಗೂ ಕೂಡ ಅನೂಚಾನವಾಗಿ ಅಸ್ತಿತ್ವದಲ್ಲಿಕೊಂಡು ಒಳ್ಳೆಯ ಪ್ರತಿಭೆಗಳನ್ನು ಹೊರತರುತ್ತಾ ತನ್ನ ಕೆಲಸವನ್ನು ದಕ್ಷತೆಯಿಂದ ಮಾಡ್ತಾ ಇದೆ. ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ನುರಿತ ಅಧ್ಯಾಪಕರು, ನಮ್ಮ ಆಡಳಿತ ಮಂಡಳಿಯವರು ನಮಗೆ ನೀಡಿರ್ತಕ್ಕಂಥ ಹಲವಾರು ಸೌಕರ್ಯಗಳು ನಮ್ಮ ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ, ವಿದ್ಯಾರ್ಥಿಗಳ ಓದಿಗೆ, ಅವರ ಕ್ರೀಡಾ ಚಟುವಟಿಕೆಗಳಿಗೆ ಮತ್ತು ಸಹಪಾಠಿ ಚಟುವಟಿಕೆಗಳಿಗೆ ಅನುಕೂಲವಾಗಿವೆ. ಈ ಮುಖಾಂತರ ನಾನು ನಮ್ಮ ಆಡಳಿತ ಮಂಡಳಿಯವರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದಂಥ ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ಮ್ಯಾರಥಾನ್ನಲ್ಲಿ ಇಡೀ ಸ್ಟೇಟ್ಗೆ 6ನೇ ಪ್ಲೇಸ್ ಬಂದಿದ್ದಾನೆ ಒಂದು ಹುಡುಗ. ಮತ್ತು ಶಟಲ್ ಕಾಕ್ ಬ್ಯಾಡ್ಮಿಂಟನ್ನಲ್ಲಿ ನ್ಯಾಷನಲ್ಸ್ ಲೆವೆಲ್ಗೆ ಆಡಲಿಕ್ಕೆ ಟ್ರೈನಿಂಗನ್ನು ತಗೊಳ್ತಾ ಇದ್ದಾನೆ. ಅವನು ಕೂಡ ಯೂನಿವರ್ಸಿಟಿ ಪ್ಲೇಯರು. ಅದರ ಜೊತೆಗೆ ಫೆನ್ಸಿಂಗ್ ಅನ್ನುವ ಕ್ರೀಡೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ
ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಿ ಹೊರಬಂದಿದ್ದಾರೆ. ಅದಲ್ಲದೆ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಲ್ಲಿ ನಡ್ತಕ್ಕಂಥ ಕೆಲವು ಕಾಲೇಜ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್ ಫೆಸ್ಟ್ ಇಂಥ ವಿಚಾರಗಳಲ್ಲಿ ಹೋಗಿ ಒಳ್ಳೊಳ್ಳೆಯ ಬಹುಮಾನಗಳನ್ನು ಶ್ರೇಣಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಗಂಭೀರವಾದದ್ದಾಗಿ ಮತ್ತು ಅಭ್ಯಾಸ ನಿರತರಾಗಿರ್ತಾರೆ. ಇದರ ಜೊತೆಗೆ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಬೇಕು. ನಮ್ಮಲ್ಲಿ ಈಗಾಗಲೇ ಫೈನಲ್ ಇರ್ತಕ್ಕಂಥ BCom ಮತ್ತು BCAನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಕಡಿಮೆ 35ಕ್ಕೂ ಹೆಚ್ಚು ಜನ ಈಗಾಗಲೇ ಕಂಪನಿ ಸೆಲೆಕ್ಷನ್ಸ್ ಆಗಿ ಆಫರ್ ಲೆಟರ್ಗಳನ್ನು ಪಡ್ಕೊಂಡಿದ್ದಾರೆ. ಇದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಸೊ ಇಂಥ ಒಂದು ಕಿರುಪರಿಚಯವನ್ನು ನಿಮಗೆ ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ದಯವಿಟ್ಟು ವಹಿಸ್ಕೋಬೇಕು ಅಂತ ನಾವು ಕೇಳಿಕೊಂಡಾಗ ನಮ್ಮ ಶ್ರೀ ಗುಂಡಪ್ಪ ಗೌಡರು ತುಂಬ ಅಭಿಮಾನದಿಂದ ಈ ಸಮಾರಂಭಕ್ಕೆ ನಾನು ಬಂದೇ ಬರ್ತೇನೆ, ನೀವು ಸಮಾರಂಭ ಮಾಡಿ, ನಾನು ಉಪಸ್ಥಿತನಿರ್ತೇನೆ ಅಂತೇಳಿ ಬಂದಿದ್ದಾರೆ. ನಮ್ಮ ಅಭಿಮಾನದಿಂದ ಮತ್ತು ನಿಮ್ಮೆಲ್ಲರ ಅಭಿಮಾನದಿಂದ ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಮೇಧಾವಿಗಳು, ತಂತ್ರಜ್ಞತೆಯ ಜೊತೆಗೆ ಸಾಹಿತ್ಯದ ಅಭಿರುಚಿಯನ್ನು ಮತ್ತು ಕಲೆಯ ಅಭಿರುಚಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಮೇಧಾವಿಗಳಾದಂಥ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಈ ಪ್ರಜಾರೋಪಣೆ ಸಮಾಲೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗಿ ಇಲ್ಲಿ ಬಂದಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇವರ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಅವರಾದಂಥ ಮತ್ತು ಫೈನಾನ್ಸ್ ಆಫೀಸರ್ ಕೂಡ ಆದಂಥ ಖಾಲಿದ್ ಪಾಷಾ ಅವರು ನಮ್ಮ ಈ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯ ಅತಿಥಿಗಳಾಗಿ ತಾವು ದಯವಿಟ್ಟು ಭಾಗವಹಿಸಬೇಕು, ಈ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕು ಅಂತ ನಾವು ನಮ್ಮ ಕಾರ್ಯದರ್ಶಿಯವರಾದಂಥ ಪಿ ವಿಶ್ವನಾಥ್ ಅವರನ್ನು ಕೇಳ್ಕೊಂಡ್ವಿ. ಅವರು ತುಂಬ ಹೃದಯದಿಂದ ಒಪ್ಪಿ ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ನೀವು ಕೂಡ ಮುಖ್ಯ ಅತಿಥಿಗಳಾಗಿ ಬರಬೇಕು, ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಖಜಾಂಚಿಯವರಾದಂಥ ಶ್ರೀಶೈಲ ರಾಮಣ್ಣನ್ ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಉಪನ್ಯಾಸ ನೀಡಲು ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಭಾರತಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ವಿದ್ವತ್ಪೂರ್ಣವಾದಂಥ ವ್ಯಕ್ತಿ ಅವರು ಮಾ ರಾಮಕೃಷ್ಣ ಅವರು ಬಹುಶಃ ಇನ್ನೆರಡು ಗಂಟೆಗಳ ಕಾಲ ನಮ್ಮೆಲ್ಲರಿಗೂ ಈ ಪಂಚಮಂತ್ರಗಳು, ಕುವೆಂಪು ಅವರ ಪಂಚಮಂತ್ರಗಳು ಏನಿದೆ ಅದರ ಬಗ್ಗೆ ಸವಿಸ್ತಾರವಾದಂಥ ಭಾಷಣವನ್ನು, ಸವಿಸ್ತಾರವಾದಂಥ ನೆಲೆಗಟ್ಟನ್ನು ನಮಗೆ ಒದಗಿಸ್ಕೊಡ್ತಾರೆ. ಇದು ನಮ್ಮ ಪುಣ್ಯ, ನಮ್ಮದು ಮತ್ತು ನಮ್ಮ ವಿದ್ಯಾರ್ಥಿಗಳ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಮಾ ರಾಮಕೃಷ್ಣ ಅವರಿಗೆ ಈ ಸಮಾರಂಭದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಆಯೋಜಿಸೋಣ ಅಂತ ಪ್ರಸ್ತಾಪವನ್ನು ಮಾಡಿದಂಥವರು ನಮ್ಮ ಗೆಳೆಯರಾದಂಥ ಶ್ರೀ ಡಾಕ್ಟರ್ NR ಚಂದ್ರೇಗೌಡರು. ಅವರು ಕೂಡ ನಾವು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋಣ, ಈ ಕಾರ್ಯಕ್ರಮ ಒಟ್ಟಾರೆಯಾಗಿ ಕುವೆಂಪು ಸಾಹಿತ್ಯದ ಬಗ್ಗೆ ಮತ್ತು ಕುವೆಂಪು ಅವರ ದೃಷ್ಟಿಕೋನದ ಬಗ್ಗೆ ಇರುತ್ತೆ. ಸೊ ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಅನ್ನುವಂಥ ವಿಚಾರವನ್ನು ನನಗೆ ಹೇಳಿದಂಥವರು ನಮ್ಮ NR ಚಂದ್ರೇಗೌಡರು. ಅವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ.
ಕರೆಗೆ ಹೋಗ್ಬಿಟ್ಟು ಇಲ್ಲಿ ರೈತ ಗೀತೆ, ನಾಡಗೀತೆ ಮತ್ತು ವಿಶ್ವಮಾನವ ಗೀತೆಯನ್ನು ಹಾಡಲು ಬಂದಿರತಕ್ಕಂಥ ಅಮ್ಮ ರಾಮಚಂದ್ರ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳ ಸಹಾಯಕರಾಗಿ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಎಸ್ ಬಿ ದೇವರಾಜ್ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳದ್ದೇ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಪ್ರಾಧ್ಯಾಪಕರು ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭಕ್ಕೆ ನೇರ ಮತ್ತು ಪರೋಕ್ಷವಾಗಿ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಅಧ್ಯಾಪಕ ಮಿತ್ರರು ಮತ್ತು ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು ಇಲ್ಲಿ ನೆಲೆಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನನ್ನ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು. ಅತಿಥಿಗಳನ್ನ ಸಭೆಗೆ ಸ್ವಾಗತಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಿವಲಿಂಗೇಗೌಡ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಸಂಯೋಜನಾ ಅಧಿಕಾರಿಯಾದ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ ಅವರು ಇಂದಿನ ಕಾರ್ಯಕ್ರಮವನ್ನು ಕುರಿತು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ವಿಶೇಷ ಅಂತ ಅಂದರೆ ನೀವು ರೆಗ್ಯುಲರ್ ಆಗಿ ಮೈಸೂರು ಪದವಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥವ್ರು ದಿನನಿತ್ಯ ಕಾಲೇಜಿಗೆ ಬಂದು ವ್ಯಾಸಂಗವನ್ನು ವಿದ್ಯೆಯನ್ನು ಕಲಿತೀರಿ. ಇಲ್ಲಿ ಮಕ್ಕಳು ಹೈಸ್ಕೂಲ್ ಮಕ್ಕಳು ಸಹ ಇದ್ದೀರಿ. ಆದರೆ ನಮ್ಮ ವಿಶ್ವವಿದ್ಯಾನಿಲಯ ಮುಕ್ತ ವಿಶ್ವವಿದ್ಯಾನಿಲಯ ಅಂತ ಅಂದರೆ ದೂರ ಶಿಕ್ಷಣ ವ್ಯವಸ್ಥೆಯ ಅಡಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಕರ್ನಾಟಕದ ಏಕೈಕ ವಿಶ್ವವಿದ್ಯಾನಿಲಯ ಇದು. ಈ ವಿಶ್ವವಿದ್ಯಾನಿಲಯ ಹಲವಾರು ಜನರಿಗೆ ಸಾಕಷ್ಟು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. 18 ವರ್ಷ ದಾಟಿರ್ತಕ್ಕಂಥವರು ಸುಮಾರು ಎಷ್ಟೋ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲಿವರೆಗೆ ಶಕ್ತಿ ಇರುತ್ತೆ, 80 ವರ್ಷ ಆಗಿರ್ಬೋದು, 85 ವರ್ಷ ಆಗಿರ್ಬೋದು, ಅಲ್ಲಿವರೆಗೂ ಸಹ ಪದವಿಗೆ ಒಂದು BA ಅಥವಾ BSc ಅಥವಾ BCom ತರಗತಿಗಳಿಗೆ ಪ್ರವೇಶವನ್ನು ಪಡೆದಿದ್ದಾರೆ. ಮತ್ತು MA, MCom, MSc, MBA ಇವೆಲ್ಲ ಸ್ನಾತಕೋತ್ತರ ಪದವಿಗೆ ಪ್ರವೇಶವನ್ನು ಪಡೆದಿದ್ದಾರೆ. ಆಮೇಲೆ ಡಾಕ್ಟರೇಟ್ ಪದವಿಗೂ ಸಹ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸೇರಿಕೊಂಡು ಸಂಶೋಧನೆಯನ್ನು ಮಾಡಿ ಈಗಾಗಲೇ PhD ಪದವಿಯನ್ನು ಸಹ ಪಡ್ಕೊಂಡಿದ್ದಾರೆ. 20ನೇ ಶತಮಾನ ಕಂಡ ಮಹಾಕವಿ ಅಂದರೆ ಕುವೆಂಪು. ರಾಷ್ಟ್ರಕವಿ ಬಿರುದಿನಿಂದ ನಾಡಿನ ಜನಮಾನಸದಲ್ಲಿ ವಿಶ್ವಕವಿ ಮಟ್ಟಕ್ಕೇರಿ ಕನ್ನಡ ಸಾಹಿತ್ಯ ಲೋಕವನ್ನು ಸಾರ್ವಕಾಲಿಕವಾಗಿ ಶ್ರೀಮಂತಗೊಳಿಸಿದವರು ಅಂದರೆ ಕುವೆಂಪು. ಇವರ ಬದುಕು ಬರಹ ಎರಡೂ ಕೂಡ ಒಂದೇ ಆಗಿತ್ತು. ಗಾಂಧೀಜಿಯವರ ಸರ್ವೋದಯ ಪರಿಕಲ್ಪನೆ, ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಸಮನ್ವಯ ದೃಷ್ಟಿ ಹಾಗೂ ಅಧ್ಯಾತ್ಮ, ಅರವಿಂದರ ಪೂರ್ಣ ದೃಷ್ಟಿ ಕುವೆಂಪು ಸಾಹಿತ್ಯದ ಕೀಲಿಕೈಗಳಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ಗಮನಿಸ್ತೇವೆ. ಸಾಮಾಜಿಕ ಹಾಗೂ ವೈಜ್ಞಾನಿಕ ನೆಲೆಯಲ್ಲಿ ಸಾಹಿತ್ಯದ ಮೂಲಕ ವಿಶ್ವ ಸಂದೇಶವನ್ನ ಸಾರಿದವರು ಅಂತ ಅಂದ್ರೆ ಕುವೆಂಪು. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸರೂಪವನ್ನು ಕೊಟ್ಟು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಮಹಿಳಾ ಚಿಂತನೆಗೆ ಒಳಪಡ್ತಕ್ಕಂತಹ ವಸ್ತು ಆಶಯಗಳು ಇವರ ಸಾಹಿತ್ಯದಲ್ಲಿ ಆಳವಾಗಿ ಬೇರೂರಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಮನುಜಮತ, ವಿಶ್ವಪಥ ಈ ಪಂಚಮಂತ್ರಗಳು ಇವರ ಸಾಹಿತ್ಯದ ಜೀವಾಳವಾಗಿದ್ದಾವೆ. ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿ ಅವರ ಒಂದೊಂದು ಕೃತಿಗಳು ಅನರ್ಘ್ಯ ರತ್ನಗಳಾಗಿದ್ದಾವೆ. ಕುವೆಂಪು ಸಾಹಿತ್ಯದಲ್ಲಿ
ವಿಶ್ವಮಾನವ ಸಂದೇಶ, ಸಾಮಾಜಿಕತೆ, ಅಧ್ಯಾತ್ಮ, ಪ್ರಕೃತಿ, ವೈಚಾರಿಕತೆ, ವೈಜ್ಞಾನಿಕತೆ, ಸ್ತ್ರೀ ಸಂವೇದನೆ, ದಲಿತ ಸಂವೇದನೆ, ರೈತ ಸಂವೇದನೆ, ರಾಷ್ಟ್ರ ಮತ್ತು ನಾಡಿನಾಭಿಮಾನ, ಹೀಗೆ ಇತರೆ ಹಲವಾರು ವಸ್ತು ಆಶಯಗಳು ಮಡುಗಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಕುವೆಂಪು ಸಾಹಿತ್ಯವು ಸಾರ್ವಕಾಲಿಕವಾದ ವಿಚಾರಗಳನ್ನು ಒಳಗೊಂಡಿದ್ದು ಪ್ರಸ್ತುತ ಸಮಾಜ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಕುವೆಂಪು ಸಾಹಿತ್ಯ ಕೈಗನ್ನಡಿಯಾಗಿದೆ. ಕನ್ನಡ ಸಾಹಿತ್ಯದ ಭಾವಕೋಶ ಮತ್ತು ವಿಶ್ವಕೋಶವೆಂದರೆ ಕುವೆಂಪು ಅವರು. ಇವರು ಮಹಾಕವಿಯೂ ಹೌದು, ಮಹಾಸಂತರೂ ಹೌದು. ಇಂತಹ ಮಹಾನ್ ಸಾಹಿತ್ಯ ಚೇತನ ಕುವೆಂಪು ಅವರ ಸಾಹಿತ್ಯವನ್ನು ಕುರಿತು ಈ ದಿನ ಈ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಕೆ ಪುಟ್ಟಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಆಗಿದೆ. ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತಹ ಡಾಕ್ಟರ್ ಎನ್.ಆರ್. ಚಂದ್ರೇಗೌಡ ಅವರಿಗೆ ಧನ್ಯವಾದಗಳು. ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವುದರ ಮೂಲಕ ಮತ್ತು ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಬೇಕೆಂದು ಅತಿಥಿ ಗಣ್ಯರನ್ನು ಕೇಳಿಕೊಳ್ಳುತ್ತಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ಶ್ರೀ ಕೆ ಪುಟ್ಟಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನ ಆಶ್ರಯದಲ್ಲಿ ನಡೆಸಿರುವ ಕುವೆಂಪುರವರ ಪ್ರಚಾರ ಉಪನ್ಯಾಸ ಮಾಲೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಶ್ರೀ ಗುಂಡಪ್ಪಗೌಡರವರೇ, ಕಾರ್ಯದರ್ಶಿಗಳಾದ ಟಿ ವಿಶ್ವನಾಥ್ರವರೇ, ಉಪನ್ಯಾಸ ನೀಡಲು ಆಗಮಿಸಿರುವ ಡಾಕ್ಟರ್ ಮಾ ರಾಮಕೃಷ್ಣರವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಇತರ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ ಹಾಗೂ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ತನ್ನ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಕುವೆಂಪುರವರ ಅನೇಕ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ವೇದಿಕೆಯ ಮೂಲಕ ಹೇಳ್ತಾಯಿದ್ದೇನೆ, ಮೈಸೂರಿನಲ್ಲಿರತಕ್ಕಂತಹ ಪ್ರತಿಯೊಬ್ಬ ಪ್ರತಿಭೆಗೂ ಪ್ರತಿಯೊಬ್ಬ ಮಕ್ಕಳಿಗೂ ಕುವೆಂಪು ಅವರ ಹೆಸರು ಬಹಳ ಪ್ರಚಾರದಲ್ಲಿದೆ. ನಿಮ್ಮ ಪ್ರಚಾರ ಉಪನ್ಯಾಸ ಮಾಲೆ ರಾಜ್ಯದವರೆಗೂ ನಡೀಬೇಕು ಅನ್ನೋದು ಪ್ರಥಮವಾಗಿ. ಕುವೆಂಪು ಅವರು ಕೇವಲ ಮೈಸೂರಿಗೆ ಸೀಮಿತರಾಗಿದ್ದವರಲ್ಲ, ಇಡೀ ರಾಷ್ಟ್ರದ ಆಸ್ತಿ. ಅದಕ್ಕಾಗಿ ಇವತ್ತಿನ ಯುವ ಜನಾಂಗ ಈ ಪ್ರಚಾರ ಮಾಲೆಯ ಉದ್ದೇಶ ಇಡೀ ಯುವ ಜನಾಂಗ ಕುವೆಂಪು ಅವರನ್ನ ಎಲ್ಲೋ ಒಂದು ಕಾಲಕ್ಕೆ ಮರೆಯಬಾರದು. ಕುವೆಂಪು ಅವರು ಅನೇಕ ವಿಚಾರಗಳನ್ನ, ಕುವೆಂಪು ಅವರ ಬೆಳೆದು ಬಂದ ದಾರಿ, ಕುವೆಂಪು ಅವರನ್ನ ಇನ್ನೊಬ್ಬ ಕುವೆಂಪು ರೀಪ್ಲೇಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದರ ಪ್ರಯತ್ನ ನಡೀಲಿ, ಯುವ ಜನಾಂಗ ಯಾರು ಒಬ್ಬರು ಕುವೆಂಪುಗಳಾಗಿ ಬೆಳೆಯಲಿ ಅನ್ನೋದು ಈ ಪ್ರಚಾರ ಮಾಲೆಯ ಪ್ರಚಾರ ಉದ್ದೇಶ. ಅಟ್ಲೀಸ್ಟ್ ಕುವೆಂಪು ಅವರು ಹೇಳಿದ್ರು, ಮೊದಲು ಮಾನವನಾಗು, ನೀನು ಎಲ್ಲಾದರೂ ಇರು, ಹೇಗಾದರೂ ಇರು, ಮೊದಲು ಮಾನವನಾಗಿರು. ಅಂದ್ರೆ ಮನುಷ್ಯತ್ವವನ್ನು ಪ್ರತಿಯೊಬ್ಬ ಪ್ರಜೆಯು, ರಾಜ್ಯದ ಪ್ರಜೆ ಇರಬಹುದು, ಅದರ ರಾಷ್ಟ್ರದ ಪ್ರಜೆ ಇರಬಹುದು, ಅವನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು. ಅವನು ಮೊದಲು ಮನುಷ್ಯನಾಗಬೇಕು. 20ನೇ ಶತಮಾನ ಕಂಡ ದೈತ್ಯ ಕವಿ
ಅನೇಕ ಕವಿಗಳು ಕುವೆಂಪು ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ. ಕುವೆಂಪು ಅವರು ಅವರೊಬ್ಬ ರಸ ಋಷಿ. ತಮ್ಮ ಮೇರು ಕೃತಿ ಶ್ರೀ ರಾಮಾಯಣ ದರ್ಶನಂ ನಲ್ಲಿ ಈ ಕಾಲಕ್ಕೆ ಅಗತ್ಯವಾದ ದರ್ಶನವನ್ನು ನೀಡಿದ್ದಾರೆ. ಅವರಿಗೆ 2 ಬೃಹತ್ ಕಾದಂಬರಿಗಳಾದ ಕಾನೂನು ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಅವರು ಜಗತ್ತಿನ ಮಹಾನ್ ಕಾದಂಬರಿಕಾರರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿ. ಕುವೆಂಪು ಸಾಹಿತ್ಯದ ಜೊತೆಗೆ ಕುವೆಂಪು ಅವರು ಅನೇಕ ಮಾತುಗಳನ್ನ ನಮ್ಮ ಸಮಾಜಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಹೇಳಿದ್ದಾರೆ, ಕಿವಿ ಮಾತನ್ನೇ ಹೇಳಿದ್ದಾರೆ. ಅದಕ್ಕೆ ಅವರು ಕುವೆಂಪು ಆಗಿದ್ದು. ಕುವೆಂಪು ಅವರು ಒಂದು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಮಾತನ್ನು ಹೇಳಿದ್ರು. ಏನಂದ್ರೆ, ನಾವು ಅನ್ನಕ್ಕಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ, ಆದರೆ ಆ ತರದ ಶಿಕ್ಷಣ ಅವಶ್ಯಕತೆ ಇಲ್ಲ. ನಾವು ಮನುಷ್ಯನನ್ನು ರೂಪಿಸುವಂತಹ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಮನೋಭಾವ ಏನು ಅಂತಂದ್ರೆ, ನಾನು ಎಲ್ಲೋ ಒಂದು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಿಬಿಡಬೇಕು, ನನಗೊಂದು ವೃತ್ತಿ ಸಿಕ್ಬಿಟ್ರೆ ಸಾಕು, ಯಾವುದೇ ಕಾಲೇಜಿಗೆ ನೀವು ಅಡ್ಮಿಷನ್ ಹೋದ್ರೆ ಪ್ಲೇಸ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಕೇಳ್ತೀರ. ಇಲ್ಲಿ ನನ್ನನ್ನು ವ್ಯಕ್ತಿಯಾಗಿ ನಾನೊಬ್ಬ ಒಳ್ಳೆ ಇಂಜಿನಿಯರ್ನ ಮಾಡುವಂತಹ ಶಿಕ್ಷಣ ನೀಡ್ತಾರ ಅಂತ ಯಾವ ವಿದ್ಯಾರ್ಥಿ ಕೇಳೋದಿಲ್ಲ. ಅವ್ರು ಕೇಳೋದೇ ಒಂದು, ಈ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಂದ್ರೆ ಅರ್ಥ. ಕುವೆಂಪು ಅವರು ಅದನ್ನೇ ಹೇಳಿದ್ದು, ನಾವು ನೀಡುವಂತಹ ಶಿಕ್ಷಣ ವಿದ್ಯಾರ್ಥಿಗಳ ಒಬ್ಬ ಮನುಷ್ಯನನ್ನಾಗಿ ಮಾನವನವನ್ನಾಗಿ ರೂಪಿಸುವಂತಹ ಶಿಕ್ಷಣವನ್ನ ನೀಡಬೇಕು. ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹುಶಃ ನಾನು ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯು ಬಹಳ ಪ್ರಥಮವಾಗಿದೆ. ಯಾವ ರೀತಿ ಡಿಸಿಪ್ಲೀನು ವಿದ್ಯಾರ್ಥಿಗಳಲ್ಲಿ ತಂದಿರ್ತಾರೆ ಅನ್ನೋದನ್ನು ನಾನು ಹತ್ತಿರದಿಂದ ಬಲವನಾಗಿದ್ದೆ. ಅಂದ್ರೆ ಎಲ್ಲೋ ಒಂದು ಕಡೆ ಶಿಕ್ಷಣ ಕೇವಲ ಉದ್ಯೋಗಕ್ಕಲ್ಲ, ಶಿಕ್ಷಣವನ್ನ ನೀಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಗುಣಗಳನ್ನ ರೂಪಿಸುವುದಕ್ಕಾಗಿ ಅನ್ನೋದನ್ನ ಮಾತನ್ನ ಹೇಳ್ತಾ ನಾನು ಮಾತನಾಡಲು ಕುವೆಂಪು ಅವರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲು ಡಾಕ್ಟರ್ ಮಾ ರಾಮಕೃಷ್ಣ ಅವರು ಇಲ್ಲಿದ್ದಾರೆ. ಅವರು ಕುವೆಂಪು ಅವರ ಕೃತಿಗಳು, ಅವರ ಕೃತಿಗಳ ವಿಶೇಷ, ಯಾವ ಕೃತಿಗಳು ಏನೇನನ್ನ ಹೇಳ್ತವೆ ಅನ್ನೋದನ್ನ ಬಹಳ ಸುದೀರ್ಘವಾಗಿ ಉಪನ್ಯಾಸ ಮಾಡಿ ನೀಡ್ತಾರೆ. ನಾನು ಅವರಿಗೆ ಅವಕಾಶ ಮಾಡಿಕೊಡ್ತೀನಿ. ಒಂದಂತೂ ಸತ್ಯ, ಕುವೆಂಪು ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಈ ರಾಜ್ಯ, ಈ ದೇಶ ಬಹಳ ಕಾತುರದಿಂದ ಕಾಯ್ತಾ ಇದೆ. ಆ ಕುವೆಂಪು ಮತ್ತೊಮ್ಮೆ ಹುಟ್ಟಿ ಬರುತ್ತಾರೆ ಅನ್ನುವ ಆಶಾ ಭಾವನೆಯೊಂದಿಗೆ ನನ್ನ ಮಾತುಗಳನ್ನ ಮುಗಿಸಿ ನಾನು ಕಾರ್ಯಕ್ರಮದಿಂದ ಹೊರಡುತ್ತೇನೆ. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಮುಕ್ತ ಗಂಗೋತ್ರಿಯ ಸನ್ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರಿಗೆ ಧನ್ಯವಾದಗಳು. ವಿದ್ಯಾವರ್ಧಕ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಗುಂಡಪ್ಪಗೌಡ ಅವರು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರಿಗೆ ಗೌರವ ಸಮರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗಾಗಲೇ ತಾವೆಲ್ಲ ವಿಶೇಷ ಉಪನ್ಯಾಸ ಮಾಡಲಿರುವ
ಮಾ ರಾಮಕೃಷ್ಣ ಅವರ ಭಾಷಣವನ್ನು ಕಾಯ್ತಾ ಇದ್ದೀವಿ. ನಾನು ಜಾಸ್ತಿ ಮಾತಾಡೋದಕ್ಕೆ ಬಯಸೋಲ್ಲ. ಒಂದು ಮಾತ್ರ ನಿಜ, ಕುವೆಂಪು ಅವರು ಒಬ್ಬ ದಾರ್ಶನಿಕ. ಅವರ ವಿಶ್ವಮಾನವ ಸಂದೇಶ ಏನಿದೆ ಅದು ಈಗಿನ ಕಾಲಕ್ಕೆ ತುಂಬ ಪ್ರಸ್ತುತವಾಗಿದೆ. ಇದನ್ನು ನಮ್ಮ ಈ ಜನರೇಷನ್ ವಿದ್ಯಾರ್ಥಿಗಳು ಮನಗಾಣಬೇಕು. ಈ ವಿಶ್ವಮಾನವ ಸಂದೇಶವನ್ನು ನೀವು 100 ಸರಿ ಪಡಿಸಿದ್ರು ಸಾಲಲ್ಲ, ಅಂಥ ಒಳ್ಳೆಯ ಅಂಶಗಳು ಅದರಲ್ಲಿ ಇದೆ. ಅವರ ಸಂದೇಶ ಏನಿತ್ತು, ಗುಡಿ ಮಸೀದಿ ಮತ್ತು ಚರ್ಚ್ಗಳ ಬಿಟ್ಟು ಹೊರ ಬನ್ನಿ ಅಂತ ಅವರು ಕರೆ ಕೊಡ್ತಾರೆ. ಇದರ ಅರ್ಥ ಏನು? ನೀವು ಜಾತಿಗಳನ್ನ ಬಿಟ್ಟು ಹೊರಬನ್ನಿ, ವಿಶ್ವಮಾನವರಾಗಿ ಅನ್ನೋ ಸಂದೇಶ ಈಗಿನ ಕಾಲಕ್ಕೆ ತುಂಬ ಪ್ರಸ್ತುತವಾಗಿದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಮುಕ್ತ ಗಂಗೋತ್ರಿಯ ಪ್ರಭಾರ ಕುಲಸಚಿವರಾದ ಡಾಕ್ಟರ್ ಎ ಖಾದರ್ ಪಾಷಾ ಅವರಿಗೆ ಧನ್ಯವಾದಗಳು. ವಿದ್ಯಾವರ್ಧಕ ಸಂಘದ ವತಿಯಿಂದ ಡಾಕ್ಟರ್ ಎ ಖಾದರ್ ಪಾಷಾ ಅವರಿಗೆ ಗೌರವವನ್ನು ಸಮರ್ಪಿಸಬೇಕೆಂದು ಹೇಳಿಕೊಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಜ್ಞಾನಾದಿ ನಿರಾಮಸ್ಯ ಜ್ಞಾನಾಂಜನ ಸದಾಕಾಯ ಚಕ್ಷುರೋನ್ಮಿತೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ಮುಕ್ತ ವಿಶ್ವವಿದ್ಯಾಲಯದ ಜೊತೆಯಲ್ಲಿ ಕುವೆಂಪು ಅವರವರ ವಿಷಯವಾಗಿ ಒಂದು ದಿನದ ಕಾರ್ಯಾಗಾರವನ್ನು ಈ ದಿನ ನಡೀತಾ ಇದೆ. ಈ ಒಂದು ಕಾರ್ಯಾಗಾರದಲ್ಲಿ ಡಾಕ್ಟರ್ ರಾಮಕೃಷ್ಣ ಅವರು ಕುವೆಂಪು ವಿಷಯವಾಗಿ ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. ಕುವೆಂಪು ಅವರು ರೈತ ಕುಟುಂಬದಲ್ಲಿ ಹುಟ್ಟಿದವರು. ಶಿವಮೊಗ್ಗದ ಹತ್ತಿರ ತೀರ್ಥಹಳ್ಳಿ ತಾಲೂಕಲ್ಲಿ ಒಂದು ಹಳ್ಳಿ ಹುಬ್ಬಳ್ಳಿ ಸ್ಥಳದಲ್ಲಿ ಅವರು ರೈತ ಕುಟುಂಬದಲ್ಲಿ ಇದ್ದಿರ್ತಾರೆ. ಅವರು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಪ್ರೈಮರಿ ವಿದ್ಯಾಭ್ಯಾಸವನ್ನು ಬೆಂಗಳೂರು ಶಿವಮೊಗ್ಗದಲ್ಲಿ ಮುಗಿಸಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಮೈಸೂರು ಬರ್ತಾರೆ. ಮೈಸೂರಲ್ಲಿ ಸಂತೆಪೇಟೆಯಲ್ಲಿ ಒಂದು ಸಣ್ಣದು ರೂಮ್ ಮಾಡ್ಕೊಂಡು ಅದು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆದರೆ ಕುವೆಂಪುರವರು ಮೈಸೂರು ವಿದ್ಯಾಭ್ಯಾಸ ಮಾಡುವಾಗ ಏನು ಸಹಜವಾಗಿ ಪಬ್ಲಿಕ್ ಲೈಬ್ರರಿ ಇದೆ, ಬೆಳಿಗ್ಗೆ ರಜಾ ಮುಂದೆ ಬೆಳಿಗ್ಗೆ ಕುಂದ್ಕೊಂಡು ಸಂಜೆವರೆಗೂ ಓದ್ತಾ ಕುಂತ್ಕೊಳ್ಳುತ್ತೆ. ಇನ್ನು ಅಲ್ಲಿರ್ತಕ್ಕಂಥ ಲೈಬ್ರರಿಯವರು ನಾವು ಬೀಗ ಆಗ್ತಾ ಇದ್ದೀವಿ, ತಾವು ಅವಕಾಶ ಮಾಡಿಕೊಡಿ ಇದ್ದಾಗ ರಾತ್ರಿ 8 ಗಂಟೆ 9 ಗಂಟೆ ಆದರೂ ಓದ್ತಾ ಕುಂತ್ಕೊಳ್ಳೋದು. ಉದ್ದೇಶ ಅಷ್ಟೇ. ಅವರು ಶಿವಮೊಗ್ಗದಿಂದ ಮುಂದೆ ಮೈಸೂರಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಅವರ ವಿದ್ಯಾಭ್ಯಾಸಕ್ಕೆ ಅಷ್ಟು ಒತ್ತನ್ನು ಅವ್ರು ಕೊಡ್ತಾರೆ. ಅವರು ವಿದ್ಯಾಭ್ಯಾಸ ಮಾಡುವಾಗ ಅವರಿಗೆ ದೇಹದಲ್ಲಿ ಹುಷಾರಿರಲಿಲ್ಲ, ಬಹಳ ಹುಷಾರನ್ನು ತೆಗ್ತಾರೆ. ಇದ್ದಂಥ ರೂಮ್ಗೂ ರಾಮಕೃಷ್ಣ ಆಶ್ರಮದವ್ರೂ ಅಲ್ಲೇ ಒಂದು
ಸಣ್ಣದಾಗಿ ಆಗ್ತಾನೆ ಫಿಟ್ನೆಸ್ ಶುರುವಾಯಿತು ಪ್ರಾರಂಭಿಸ್ತಾರೆ ಮೈಸೂರಲ್ಲಿ. ಅಲ್ಲಿ ಹತ್ತಿರ ಇರ್ತದೆ. ಕುವೆಂಪು ಯಾವಾಗಲೂ ಒಂದ್ಸಾರಿ ಅವರು ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಆಶ್ರಮದವರು ಏನು ಕುವೆಂಪು ಬಂದಿಲ್ವಲ್ಲ ಅಂತ ಅವರೇ ಹುಡುಕಿ ಆ ಒಂದು ಕೊಠಡಿಗೆ ಬರ್ತಾರೆ. ಆ ಕೊಠಡಿ ನೋಡಿದ್ರೆ ಕುವೆಂಪು ಅವರ ಸ್ವಾಮಿಗಳು ಭಾಳ ಏನಪ್ಪ ಈ ರೂಮಲ್ಲಿ ಇಷ್ಟೆಲ್ಲ ರೂಮಲ್ಲಿ ವಿದ್ಯಾಭ್ಯಾಸ ಮಾಡಿದೆ, ಇನ್ನು ಬೇರೆ ಹುಷಾರಿಲ್ಲ, ಮೈಯೆಲ್ಲ ಒಂಥರ ಏನು ಬಿಟ್ಟಿರ್ತದೆ, ಮೈಯಲ್ಲೆಲ್ಲ ಎದ್ದು ಬಿಟ್ಟಿರ್ತದೆ, ಏನಪ್ಪ ಇಂತ ಆಗ್ಬಿಟ್ಟಿದೆ ಏನೋ ಅಂತ ಹೋಗಿ ಅವರನ್ನು ಅಲ್ಲಿಂದ ಕರ್ಕೊಂಡೋಗಿ ಅವ್ರ ಆಶ್ರಮದಲ್ಲಿ ಇಟ್ಕೊಂಡು ಅವರಿಗೆ ಔಷಧಿ ಕೊಡ್ತಿ ಹುಷಾರಾದ್ಮೇಲೆ ಆಶ್ರಮದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಬೆಳೆಸ್ತಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ವಿದ್ಯಾವರ್ಧಕ ಸಂಘದ ಗೌರವ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಕುವೆಂಪು ಸಂಶೋಧನಾ ಕೇಂದ್ರ ಮತ್ತು ಶ್ರೀ ಕೆ ಪುಟ್ಟಸ್ವಾಮಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ ಸನ್ಮಿತ್ರರಾದಂತಹ ಡಾಕ್ಟರ್ NR ಚಂದ್ರೇಗೌಡ ಅವರೇ, ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಪ್ರಾಂಶುಪಾಲರಾದ ಡಾಕ್ಟರ್ M ಶಿವಲಿಂಗೇಗೌಡ ಅವರೇ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ನನ್ನ ಮಿತ್ರರಾದಂತಹ ಡಾಕ್ಟರ್ ಕೆಂಪೇಗೌಡ ಅವರೇ, ತುಂಬ ಸೊಗಸಾಗಿ ಕುವೆಂಪುರವರ ಗೀತೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡಿ ಹೆಸರುವಾಸಿಯಾಗಿರುವಂತಹ ಮಿತ್ರರಾದಂತಹ ಅಮ್ಮ ರಾಮಚಂದ್ರ ಅವರೇ ಮತ್ತು ನನ್ನ ಮುಂದೆ ಕುಳಿತಿರುವಂತಹ ಎಲ್ಲ ರೀತಿಯ ಕುವೆಂಪು ಅಭಿಮಾನಿಗಳು, ಮೊದಲಿಗೆ ನಾನು ಈ ಸಮಾರಂಭಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ಮತ್ತು ನನ್ನ ಮಾತನ್ನು ಕೇಳೋದಕ್ಕೆ ನೀವೆಲ್ಲ ಆಗಮಿಸಿರುವುದಕ್ಕೆ ನಿಮಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ. ಗುಡ್ಡಪ್ಪ ಗೌಡರ ಜೊತೆ ಮಾತನಾಡುವಾಗ ಅವರು ಏನು ಸರ್ 1 ಗಂಟೆ ಮಾತಾಡ್ತೀರಾ ಅಂತ ಕೇಳಿದ್ರು. ಇಲ್ಲ, ಅರ್ಧ ಗಂಟೆ ಮಾತ್ರ ನಾನು ಮಾತಾಡ್ತೀನಿ, ಹುಡುಗರು ಈಗ ಭಾಷಣ ಕೇಳೋದಕ್ಕೆ ಮಾನಸಿಕ ಸಿದ್ಧ ಇರೋದಿಲ್ಲ ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಇಲ್ಲ ನಮ್ಮ ಹುಡುಗರು ತುಂಬ ಒಳ್ಳೆಯವರು ಅಂತ ಹೇಳಿ ಅವ್ರು ಹೇಳಿದ ಮಾತು ಯಾವುದು ನಿಜ? ನಾವೆಲ್ಲ ತುಂಬ ಒಳ್ಳೆಯವರು ಅನ್ನೋದಲ್ವಾ? ಈಗ ನಾನು ನಿಮ್ಮ ಜೊತೆಯಲ್ಲಿ ಅರ್ಧ ಗಂಟೆ ಮಾತ್ರ ಮಾತಾಡ್ತೀನಿ, ಅರ್ಧ ಗಂಟೆ ಅಷ್ಟೇ. ನನ್ನ ಮುಂದೆ ದೊಡ್ಡ ಗಡಿಯಾರ ಹಾಕಿದ್ದಾರೆ, 12:05 12:35 ನಾನು ನಿಲ್ಲಿಸ್ತೀನಿ. ಅದಕ್ಕೆ ಮೊದಲು ನಾನು ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಇಲ್ಲಿ ನಿಂತಿರುವಂಥ ನಮ್ಮ ಅಧ್ಯಾಪಕ ಮಿತ್ರರಿಗೆ ನಿಮ್ಮ ಪರವಾಗಿ ಕೇಳ್ಕೊತೀನಿ, ನೀವೆಲ್ಲ ನನ್ನ ಮಾತು ಕೇಳ್ತೀರಾ, ನೀವು ಗಲಾಟೆ ಮಾಡಲ್ಲ. ಅವರು ಬಂದು ಕುಳಿತುಕೊಂಡ್ರೆ ನನಗೆ ಹೆಚ್ಚು ಸಂತೋಷ ಆಗುತ್ತೆ ಅಂತ ನಿಂತ್ಕೊಳ್ಳೋದಿಕ್ಕೆ. ನೀವು ಖಂಡಿತ ನನ್ನ ಮಾತನ್ನ ಕೇಳ್ತೀರಾ ಅನ್ನೋ ಭರವಸೆ ನನಗಿದೆ. ನೀವು ಯಾವಾಗ ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಆಗ್ತೀರೋ, ನನಗೆ 35 ವರ್ಷದ ಅನುಭವ ಇದೆ, ನಾನು ಮಾತು ನಿಲ್ಲಿಸ್ಬಿಡ್ತೀನಿ. ಒಂದು ಸಣ್ಣ ಘಟನೆ ಮೂಲಕ ನನ್ನ ಮಾತನ್ನು ಶುರು ಮಾಡ್ತೀನಿ. ನಾನು ಒಬ್ಬ ತುಂಬ ಒಳ್ಳೆ ಮಾತುಗಾರ ಅಂತೆ. ಎಷ್ಟು ಮಾತುಗಾರ ಅಂದರೆ ಮೈ ಕೊಟ್ಬಿಟ್ರೆ ಗಂಟೆ ಮಾತಾಡ್ತಾರೆ, ಅಂತ ಮಾತಾಡ್ತಾರೆ. ಅವ್ರ ಮನೆಯಲ್ಲಿ 2 ಟ್ರೋಫಿಗಳಿತ್ತು ಅಂತ. ಒಂದು ತುಂಬ ದೊಡ್ಡದು, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಅವನ್ನ ಕರೆಯೋದಕ್ಕೆ ಯಾರೋ ಬಂದಿದ್ದವ್ರು ಕೇಳಿದ್ರಂತೆ, ಎಷ್ಟು ದೊಡ್ಡ ಟ್ರೋಫಿಗಳಿದೆಯಲ್ಲ, ಇದು ಯಾಕೆ ಕೊಟ್ಟರು ಅಂತ. ಅದಕ್ಕೆ ಅವ್ರಿಗೆ ಹೀಗೆ ಹೇಳಿದ್ರಂತೆ, ಆ ಚಿಕ್ಕದಿದೆಯಲ್ಲ ಅದು ನಾನು ಇಂಥದ್ದೇ ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಮಾತಾಡಿದ್ದಕ್ಕೆ ಕೊಟ್ಟಿದ್ದು, ಆ ದೊಡ್ಡದಿದೆಯಲ್ಲ ಅದು ನಾನು ಮಾತು ನಿಲ್ಲಿಸಿದ್ದಕ್ಕೆ ಕೊಟ್ಟಿದ್ದು. ಚೆನ್ನಾಗಿದೆ ಅದು. ಬಹುಶಃ ನನಗೆ ನೀವು ಅಂಥ ದೊಡ್ಡ ಟ್ರೋಫಿಯನ್ನು ಕೊಡೋ ಅಗತ್ಯ ಇಲ್ಲ.
ಅದು ಬೇಗ ಮಾತನ್ನ ನಿಲ್ಲಿಸಬೇಕು. ನಾನು ಆಗಲೇ ಹೇಳಿದ್ದೆ ಅರ್ಧ ಗಂಟೆ ಇಲ್ಲ, ಆದರೆ ಅರ್ಧ ಗಂಟೆ ಆದಮೇಲೆ ನೀವು ಮಾತಾಡಬೇಕು. ಈಗ ಸ್ವಲ್ಪ ನಿಮ್ಮಲ್ಲೇ ಮಾತಾಡ್ಕೊತಾ ಇದ್ದೀರಾ. ನಿಜ, ಇವತ್ತು ಒಂದು ಕ್ರಾಂತಿ ಆಗಬೇಕು. ಇವೆಲ್ಲ ಬಾವುಟ ಇಟ್ಕೊಂಡು ಹೊರಟ್ಬಿಡ್ತೀವಿ ಸರ್. ಕ್ರಾಂತಿ ಆಗಬೇಕಾದದ್ದು ಹೊರಗಡೆ ಅಲ್ಲ, ಒಳಗಡೆ, ನಮ್ಮ ಒಳಗಡೆ. ಇಲ್ಲಿ ಒಂದು ಕಡೆಯಲ್ಲಿ ಹೈಸ್ಕೂಲ್ ಮಕ್ಕಳಿದ್ದಾರಲ್ಲ, ನಿಮಗೆ ಕುವೆಂಪುರವರ ಈ ಮಾತುಗಳು ಬಹಳ ಮುಖ್ಯ. ಕುವೆಂಪುರವರ ಈ ಮಾತು ನಾನು ಒಂದು ಸಣ್ಣ ಉದಾಹರಣೆಯ ಮೂಲಕ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ನಾನು ಕುವೆಂಪುರವರ ಮನೆ ಇದೆಯಲ್ಲ ಉದಯರವಿ, ವಿವಿ ಮೊಹಲ್ಲಾದ 5ನೇ ಮೇನಿನ ಕುವೆಂಪುರವರ ಮನೆ. ನೀವಿಲ್ಲಿ ಅದನ್ನು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ಈಗಲೂ ಇದೆ. ಒಂದ್ಸಾರಿ ಸಾಧ್ಯ ಆದರೆ ಆ ಕಡೆ ಹೋಗಿ ಒಂಟಿ ಕೊಪ್ಪಲು ಅಂತ ಕರೀತಾರೆ. ಕುವೆಂಪು ಮನೆ ಕಟ್ಟಿದಾಗ ಅದು ಒಂಟಿ ಕೊಪ್ಪಲು, ಒಂಟಿ ಅಲ್ಲಿ ಅವ್ರದ್ದೊಂದೇ ಮನೆ, ಸುತ್ತಮುತ್ತ ಮನೆಗಳು ಇರಲಿಲ್ಲ. ನಿಮ್ಮ ಗುಂಡಪ್ಪ ಗೌಡರು ಹೇಳಿದ ಮಾತು, ನೀವಿರೋ ಜಾಗದಲ್ಲಿ ಕುವೆಂಪು ಒಂದು 80 ವರ್ಷದ ಹಿಂದೆ ಬಂದು ಈ ಮರದ ಕೆಳಗಡೆಯಲ್ಲಿ ಕೂತ್ಕೋತಾ ಇದ್ರು. ಇದೆಲ್ಲ ಆಗ ಗದ್ದೆ ಎಲ್ಲ ಹೊಲಗಳು. ನಾನು ಇಲ್ಲೇ ಪಕ್ಕದ ವಿವಿ ಮೊಹಲ್ಲಾದಲ್ಲೇ ನನ್ನ 5ನೇ ತರಗತಿಯಿಂದ ME ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದು. ಇವೆಲ್ಲ ಆಗ ಬೋಳು ಜಾಗಗಳು ಅಂತ. ಇಲ್ಲೊಂದು ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕ್ ನಿರ್ಮಾಣ ಆಗ್ತಾ ಇತ್ತು. ನಾವೆಲ್ಲ ಚಿಕ್ಕ ಹುಡುಗರು ಒಳಗಡೆ ಬಂದು ಆ ಟ್ಯಾಂಕ್ ಒಳಗಡೆನೆಲ್ಲ ಆಟ ಆಡ್ತಿದ್ವಿ, ಇನ್ನು ನೀರು ಬಂದಿರಲಿಲ್ಲ. ಇದೆಲ್ಲ ಗುಡ್ಡ ಆಗ ಅಂತ ನಾನು ಆ ಹಿನ್ನೆಲೆಯ ಕಥೆ ಹೇಳ್ತಾ ಇದ್ದೀನಿ. ಈ ಜಾಗದಲ್ಲಿ ಕುವೆಂಪು ಓಡಾಡಿದ್ದಾರೆ ಅಂತ ಪವಿತ್ರವಾದ ಒಂದು ಜಾಗದಲ್ಲಿ ನಾವೀಗ ಕುಳಿತಿದ್ದೀವಿ. ಅವರ ವಿಚಾರಗಳನ್ನ ಈಗ ಆಲಿಸ್ತಾ ಇದ್ದೀವಿ ಅಂತ. ಕುವೆಂಪುರವರಿಗೆ ನಾನು PUC ಪಾಸ್ ಆದಾಗ ಮಾಜನ ಕಾಲೇಜಿನಲ್ಲಿ PUC ಮಾಡಿದೆ. ಅದರ ಹಿಂದೆ ನಾನು ಮಿಡ್ಲ್ ಸ್ಕೂಲನ್ನು ಅಲ್ಲೇ ಸತ್ಯಸಾಯಿಬಾಬಾ ಸ್ಕೂಲ್ ಅಂತ ಅಲ್ಲಿ ಮಾಡಿದೆ. ಆಮೇಲೆ ಮಹಾರಾಜ ಕಾಲೇಜಿನಲ್ಲಿ BA ಮಾಡಿದೆ, ಮಾನಸ ಗಂಗೋತ್ರಿನಲ್ಲಿ MA ಮಾಡಿದೆ. ಹೀಗಾಗಿ ನನಗೆ ಮೈಸೂರು ತುಂಬ ಪರಿಚಿತವಾದದ್ದು. ಅದಕ್ಕಿಂತ ಕುವೆಂಪು ನನಗೆ ಬಹಳ ಹತ್ತಿರವಾಗಿತ್ತು. ನಮ್ಮ ಮನೆಯ ಮುಂದೆ ಪ್ರತಿ ದಿವಸ ಕುವೆಂಪುರವರು 6 ಗಂಟೆ 5 ನಿಮಿಷಕ್ಕೆ ಹೋಗ್ತಾ ಇದ್ರು. ಅವ್ರು ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋಗ್ತಾರಲ್ಲ, ಆ ರೀತಿಯಲ್ಲಿ ಹೋಗ್ತಾ ಇದ್ರು. ಅವ್ರ ಮನೆ 6 ಗಂಟೆಗೆ ಬಿಡ್ತಿದ್ರು, ನಮ್ಮ ಮನೆಗೆ ಬರುವಷ್ಟೊತ್ತಿಗೆ 5 ನಿಮಿಷ ಆಗ್ತಿತ್ತು ಅಷ್ಟೇ. ಅವ್ರು ಬಂದಿದ್ದಾರೆ ಅಂದರೆ ಯಾವ ಗಡಿಯಾರ ನೋಡಬೇಕಾದ ಗತಿ ಇರಲಿಲ್ಲ. 6:05 ಅಂತ ಕರೆಕ್ಟಾಗಿ ಹೇಳ್ಬೋದಿತ್ತು. ಅಷ್ಟರ ಮಟ್ಟಿಗೆ ಅವರು ತಮ್ಮ ಸಮಯ ಪಾಲನೆಯನ್ನು ಮಾಡ್ತಾ ಇದ್ರು. ಇರಲಿಲ್ಲ. ಆದರೆ ಕುವೆಂಪುರವರನ್ನ ಮಾತನಾಡಿಸುವ ಒಂದು ಧೈರ್ಯ ಇರಲಿಲ್ಲ. ಈಗೆಲ್ಲ ಇಲ್ಲಿ ಹುಡುಗರು ಕೂತಿದ್ದಾರಲ್ಲ, ಆ ಥರದವರು. ಆ ವಯಸ್ಸು ನಂದು. ನಮ್ಮ ಮನೆ ಮುಂದೆ ದಿನ ಬೆಳಿಯ ಆ ಬಟ್ಟೆ ಹಾಕೊಂಡು ಜುಬ್ಬ ಮತ್ತು ಒಂದು ಪ್ಯಾಂಟ್ ಅಲ್ಲ, ಪೈಜಾಮ ಹಾಕೊಂಡು ಕೈಯಲ್ಲಿ ಒಂದು ಕೋಲನ್ನ ಹಿಡ್ಕೊಂಡು ಒಂದು ಮಫ್ಲರನ್ನು ಕಟ್ಕೊಂಡು ಕುವೆಂಪು ಹೋಗುವಾಗ ನಾವು ತುಂಬ ಗೌರವ ಕೊಡುವಂಥ ವ್ಯಕ್ತಿಯನ್ನು ನಿಂತ್ಕೊಂಡು ನೋಡ್ತೀವಲ್ಲ, ಹಾಗೆ ನೋಡ್ತಾ ಇದ್ದಿದ್ದು. PUC ಮುಗಿತು. ಡಿಗ್ರಿಗೆ ನಾನು ಮಹಾರಾಜ ಕಾಲೇಜಿಗೆ ಸೇರ್ಕೊಳ್ಳುವಾಗ BA ಸೇರಿಕೊಂಡೆ. ನಾನು ವಾಸ್ತವವಾಗಿ PCMB ವಿದ್ಯಾರ್ಥಿ. ಆದರೆ ನಾನು BA ಸೇರಿಕೊಂಡಾಗ ಅವರಿಗೆ ಒಂದು ಪತ್ರ ಬರೆದೆ. ಒಂದು ಕಾರ್ಡಲ್ಲಿ 10 ಪೈಸದ್ದೋ 15 ಪೈಸದ್ದೋ ಒಂದು ಕಾರ್ಡಲ್ಲಿ, ಅದಕ್ಕೊಂದು ರಿಪ್ಲೈ ಕಾರ್ಡ್ ಕೂಡ ಇತ್ತು. 2 ಕಾರ್ಡ್ ಬರ್ತಾವಲ್ಲ ಆ ಥರದ್ದು. 5 ನಿಮಿಷ ಆಗುವಷ್ಟು ದೂರದಲ್ಲಿ ಮನೆ ಇದ್ರೂ ಅವ್ರನ್ನ ಹೋಗಿ ಮಾತಾಡಿಸೋಷ್ಟು ಧೈರ್ಯ ಇರಲಿಲ್ಲ. ಆಮೇಲೆ ಕಾರ್ಡಲ್ಲಿ ಬರೆದೆ, ನಾನು ಹಳ್ಳಿಯಿಂದ ಬಂದಿರುವಂಥ ಒಬ್ಬ ವಿದ್ಯಾರ್ಥಿ, ಮಹಾರಾಜ ಕಾಲೇಜಿನಲ್ಲಿ BA ಸೇರ್ಕೊಂಡಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು. ಇಷ್ಟೇ ನಾನು ಬರೆದಿದ್ದು. 3 ಲೈನ್ ಅಷ್ಟೇ ಇದ್ದಿತ್ತು. ಸುಮಾರು 4-5 ದಿವಸ ಆದಮೇಲೆ ಆ ಪತ್ರ ವಾಪಸ್ ಬಂತು. ಆದರೆ ಆಗ ಕುವೆಂಪುರವರಿಗೆ ಬರೆಯೋಕ್ಕಾಗ್ತಾ ಇರಲಿಲ್ಲ. ಅವರಿಗೊಬ್ಬರು PA ಇದ್ದರು. ಅವರು ಟೈಪ್ ಮಾಡಿ ಕುವೆಂಪುರವರು ಸೈನ್ ಮಾಡಿ
ಆ ಪತ್ರ ಕಳಿಸಿದ್ರು. ತುಂಬ ನನ್ನ ಬದುಕಿನ ಅತ್ಯಂತ ಅಮೂಲ್ಯವಾದ ಒಂದು ವಸ್ತು ಅಂತೇಳಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಕುವೆಂಪು ಸಾಹಿತ್ಯ ಆ ಕಾರಣಕ್ಕೋಸ್ಕರ ಅದರಲ್ಲಿ ಬರೆದಿದ್ದವ್ರು ಎಷ್ಟೇನೆ, ನೀವು ನಾನು ಬರೆದಿರುವ ಅಂದರೆ ಕುವೆಂಪು ನಾನು ಬರೆದಿರುವ ಆತ್ಮಶ್ರೀಗೆ ನಿರಂಕುಶ ಮತಿಗಳಾಗಿ, ಇದೊಂದು ಪುಸ್ತಕದ ಹೆಸರು, ಮತ್ತು ಸ್ವಾಮಿ ವಿವೇಕಾನಂದ, ಈ 2 ಪುಸ್ತಕಗಳನ್ನು ಓದಿ ನಿಮಗೆ ಒಳ್ಳೆಯದಾಗಲಿ ಅಂತ ಬರ್ತೀನಿ. ನೋಡಿ, ಅವತ್ತೇ ನಾನು ಗೀತಾ ಬುಕ್ ಹೌಸ್ ಅಂತೇಳಿ ಇವತ್ತು ಮೈಸೂರಿನ ಒಳಗಡೆಯಲ್ಲಿ ಇವತ್ತಿಗೂ ಇದೆ, ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅರ್ಬನ್ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡು, ಅದರ ಎದುರುಗಡೆಯಲ್ಲಿ ಆ ಒಂದು ಲೈಬ್ರರಿ ಇದೆ. ಲೈಬ್ರರಿ ಎಲ್ಲ ಪುಸ್ತಕಾಲಯ, ಬುಕ್ ಶಾಪ್. ಅದಕ್ಕೆ ಹೋಗಿ ಆ 2 ಪುಸ್ತಕಗಳನ್ನು ತಗೊಂಡು ಬಂದು ನಾನು ಸುಮಾರು 1 ವಾರದ ಒಳಗಡೆಯಲ್ಲಿ ಆ 2 ಪುಸ್ತಕಗಳನ್ನು ಓದಿದೆ. ಆಗ ನಿಜಕ್ಕೂ ಕುವೆಂಪು ನನ್ನ ಬದುಕಿನ ಒಳಗಡೆಯಲ್ಲಿ ಪ್ರವೇಶ ಮಾಡಿತ್ತು ಅಂತ. ಅದಕ್ಕೆ ಮೊದಲು ಪದ್ಯಗಳೆಲ್ಲ ಓದಿದ್ದೆ, ನೀವು ಓದಾಗಿ. ಅವರ ಹಾಡುಗಳನ್ನು, ನಾಡಗೀತೆಯನ್ನೆಲ್ಲ ಕೇಳಿದ್ದೀನಿ. ಆದರೆ ಅವರು ನನಗೆ ಹೇಳಿದ್ದು ಯಾವುದನ್ನ ಅಂದರೆ ರಾಮಾಯಣ ದರ್ಶನ ಓದು ಅಂತ ಅಲ್ಲ, ಅಥವಾ ಇನ್ಯಾವುದೋ ಅವರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಬರೆದಿರುವಂತಹ ರಾಮಕೃಷ್ಣ ಪರಮಹಂಸ ಪುಸ್ತಕ ಓದು ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು 2 ಪುಸ್ತಕ, ಒಂದು ಆತ್ಮಶ್ರೀಗೆ ನಿರಂಕುಶಮತಿಗಳಾಗಿ, ಇನ್ನೊಂದು ಸ್ವಾಮಿ ವಿವೇಕಾನಂದ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನನಗೆ ಕುವೆಂಪು ಹೇಳಿದ್ದನ್ನು ನೀವು ಕೂಡ ಈ ವಯಸ್ಸಿನಲ್ಲಿ ಆತ್ಮಶ್ರೀಗೆ ನಿರಂಕುಶಮತಿಗಳಾಗಿ ಅನ್ನುವ ಪುಸ್ತಕವನ್ನು ಈಗಲೇ, ನಿಮ್ಮಲ್ಲಿ ಯಾರು ಕನ್ನಡ ಬೇಸ್ತಿದ್ರೆ ಅವ್ರನ್ನ ಕೇಳಿ ತಗೊಂಡು ಓದಿ. ಇಲ್ಲ ಅಂತಂದರೆ ನೀವು ಬುಕ್ ಶಾಪಿಗೆ ಹೋಗಿ ಅದನ್ನು ತಗೊಂಡು ಓದಿದ ಮೇಲೆ ನೀವು ಬದಲಾಗ್ತೀರಾ. ನೀವು ಬದಲಾಗಲಿಲ್ಲ ಅಂತಂದರೆ ನೀವು ಮುಂದಕ್ಕೆ ಹೋಗೋ ಅಗತ್ಯವೇ ಇಲ್ಲ. ನೀವೇನೋ BA ನೋ MA ನೋ MSc ನೋ MCom ಇಂಜಿನಿಯರೋ ಏನೋ ಮಾಡಬೇಕು ಅಂತ ಇದ್ದೀರಲ್ಲ, ನೀವು ಅದನ್ನು ಮಾಡದೇ ಇದ್ರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಬದಲಾಗಬೇಕಾದದ್ದು ಏನು, ಕಲಿಬೇಕಾದದ್ದೇನು, ತಿಳಿಬೇಕಾದದ್ದು ಏನು ಅನ್ನೋದಕ್ಕೆ ಆ ಪುಸ್ತಕದ ಒಳಗಡೆಯಲ್ಲಿ ತುಂಬ ಒಳ್ಳೆಯ ವಿಚಾರಗಳಿವೆ ಅಂತ. ಏನದು ಅದನ್ನು ಕುರಿತು ನಾವೀಗ ನೋಡ್ತಾ ಇದ್ದೀವಿ ಅನ್ನೋದು. ನನಗೆ ಹೆಚ್ಚು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹೆಚ್ಚು ವಿಚಾರಗಳನ್ನು ಹೇಳೋಣ. ನಾನು ಬುಕ್ ಮಾಡ್ಕೊಂಡು ಬಂದಿದ್ದೀನಿ, ಸುಮಾರು ಒಂದು 50-60 ಪುಟಾನೇ ಇದೆ, ಚಿಕ್ಕ ಚಿಕ್ಕ ಟಿಪ್ಪಣಿ. ಆದರೆ ಅದನ್ನೆಲ್ಲ ಕೇಳುವ, ಸಹಿಸಿಕೊಳ್ಳುವ ತಾಳ್ಮೆ ಕೂಡ ನಮ್ಮ ವಿದ್ಯಾರ್ಥಿಗಳಿಲ್ಲ, ನನಗೆ ಗೊತ್ತಿದೆ. ಆದರೆ ಹೇಳಲೇಬೇಕಾದ ಕೆಲವು ವಿಷಯಗಳನ್ನು ನಿಮಗೆ ನಾನು ಹೇಳಲೇಬೇಕಾಗಿದೆ. ಏನದು ಅಂತ ಈಗಾಗಲೇ ಅದರ ಪ್ರಸ್ತಾಪವನ್ನು ಮಾಡಿದ್ದಾರೆ, ಗುಂಡಪ್ಪ ಗೌಡರು ಮಾಡಿದ್ರು. ನೀವು ಎಷ್ಟರ ಮಟ್ಟಿಗೆ ಕೇಳಿಸ್ಕೊಂಡ್ರು ಗೊತ್ತಿಲ್ಲ. ಕುವೆಂಪು 1904 ಡಿಸೆಂಬರ್ 29ರಂದು ಹುಟ್ಟಿದ್ರು. 4 ಅವರಿಗೆ 31 ವರ್ಷ ಆಗಿದ್ದಾಗ ಶ್ರೀರಂಗಪಟ್ಟಣದಲ್ಲಿ ಒಂದು ಭಾಷಣಕ್ಕೆ ಹೋಗಿದ್ರು ಅಂತ. ಈಗ ನಾನಿಲ್ಲಿ ಮಾತನಾಡ್ತಾ ಇರೋದು ಕೂಡ ಒಂದು ರೀತಿಯ ಭಾಷಣವೇ ಅಂತ. ಉಪನ್ಯಾಸ ಅಂತಲಾರು ಕರೀರಿ, ಭಾಷಣ ಅಂತಲಾರು ಕರೀರಿ. ಆ ಶ್ರೀರಂಗಪಟ್ಟಣದ ಒಳಗಡೆ ಭಾಷಣ ಮಾಡುವಾಗ ಕುವೆಂಪುರವರು ಅಲ್ಲಿದ್ದ ಯುವಕರಿಗೆ, ನೀವಿದ್ದೀರಲ್ಲ ಆ ಥರದ ಒಂದು ಯುವ ಜನಾಂಗಕ್ಕೆ ಒಂದು ಕರೆಯನ್ನು ಕೊಟ್ಟರು ಅಂತ. ಅದೇನಂದ್ರೆ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ. ಈ ಕರೆ ಕೊಟ್ಟಾದ್ಮೇಲೆ ಪೇಪರಲ್ಲಿ ಬಂದ್ಬಿಡ್ತದ್ದು. ಬಂದ ತಕ್ಷಣವೇ ಗುಂಡಪ್ಪಗೌಡರಲ್ಲಿ ಹೇಳಿದ್ರು, ಒಬ್ಬರು ಪತ್ರ ಬರೆದ್ರು ಸರ್ಕಾರಕ್ಕೆ, ನಮ್ಮ ಯುವಕರನ್ನ ಕುವೆಂಪು ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ. ಅಂದ್ರೆ ಅವ್ರು ಹೇಳಿದ ವಿಚಾರಗಳು ಯುವಕರನ್ನ ದಾರಿ ತಪ್ಪಿಸ್ತಾ ಇದೆಯಂತೆ. ಆಮೇಲೆ ಯೋಚನೆ ಮಾಡಿ, ದಾರಿ ತಪ್ಪಿಸ್ತದ ಇಲ್ವಾ ಅಂತ. ಅವರ ಆ ಪತ್ರವನ್ನು ಗಮನಿಸಿ, ಆ ಸ್ಟೇಟ್ಮೆಂಟನ್ನು ನೋಡಿ, ಮೈಸೂರು ಯೂನಿವರ್ಸಿಟಿ ಏನು ಮಾಡಿತು ಅಂತಂದರೆ, ಆಗ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ, ಬ್ರಿಟಿಷರ ಕಾಲ, 1934-35 ಇರಬೇಕಷ್ಟೇ. ಅವರು ಒಂದು ಎನ್ಕ್ವೈರಿ ಮಾಡಿದ್ರು, ಒಂದು ಕಮಿಟಿ ಮಾಡಿದ್ರು. ಹೌದಾ, ಈ ಪುಟ್ಟಪ್ಪ ಹೀಗೆಲ್ಲ ಜನಗಳನ್ನ, ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾನ ಅಂತೇಳಿ. ಅದಕ್ಕೆ ಯಾರು ಅಧ್ಯಕ್ಷರಾಗಿದ್ರು ಆ ಕಮಿಟಿಗೆ ಅಂದರೆ, ಕುವೆಂಪುರವರ ಗುರುಗಳಾದಂತಹ TS ವೆಂಕಣ್ಣಯ್ಯ ಅವರು ಅಂತ.
ಪತ್ರ ಬರೆದವರು ಬ್ರಾಹ್ಮಣರು, ಮತ್ತೆ ಆ ಕಮಿಟಿಗೆ ಅಧ್ಯಕ್ಷರಾಗಿದ್ದವರು ಬ್ರಾಹ್ಮಣರು, ಎಸ್ ವೆಂಕಟಯ್ಯ ಗುರುಗಳು. ಅವರು ಭಾಷಣ ತರಿಸ್ಕೊಂಡ್ರು. ಕೊಟ್ಟಪ್ಪ ಅದೇನೋ ಹೇಳಿದೆ ಅಂತವ ಅದನ್ನ ಸ್ವಲ್ಪ ಕೊಡು ತರಿಸ್ಕೊಂಡು ಅದನ್ನೆಲ್ಲ ಓದ್ಬಿಟ್ಟು ಆಮೇಲೆ ಒಂದು ವರದಿ ಕೊಟ್ರಂತೆ. ಆ ವರದಿ ಹೀಗಿದೆ: ಒಂದು ವೇಳೆ ನನ್ನ ಮಗನಿಗೆ ನಾನು ಏನನ್ನಾದರೂ ಉಪದೇಶ ಅಥವಾ ಹೇಳುವುದಾಗಿದ್ದರೆ ಇದಕ್ಕಿಂತ ಚೆನ್ನಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಆ ಮಾತುಗಳು ಕುವೆಂಪು ಏನು ಹೇಳಿದ್ರು ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ. ಆದರೆ ಅವ್ರು ಹೇಳಿದ್ರು, ನನ್ನ ಮಗನಿಗೆ ನಾನು ಇದಕ್ಕಿಂತ ಚೆನ್ನಾಗಿ ಹೇಳೋಕ್ಕಾಗ್ತಿರ್ಲಿಲ್ಲ ಅಂತ. ಆದ್ರಿಂದ ಇದು ಕುವೆಂಪು ಅವರು ದಾರಿ ತಪ್ಪಿಸ್ತಾ ಇರುವಂತ ಮಾತುಗಳನ್ನ ಆಡಿದ್ದಲ್ಲ ಅಂತ. ಹಾಗಾದ್ರೆ ಯಾವುದೋ ಒಂದು ವರ್ಗಕ್ಕೆ ಕುವೆಂಪುರವರು ಆಡಿದ ಮಾತುಗಳು ದಾರಿ ತಪ್ಪಿಸುವಂತ ಮಾತುಗಳು ಹೇಗಾದವು, ಯಾಕಾದವು ಅಂತ ನೀವು ಈಗ ಸ್ವಲ್ಪ ಅದನ್ನು ಯೋಚನೆ ಮಾಡಿ. ಕುವೆಂಪು ಹೇಳಿದ್ದು ಇಷ್ಟೇ. ನಾನು ತುಂಬಾ ಸಂಕ್ಷಿಪ್ತವಾಗಿ, ಅದು 10 ಪುಟ ಇದ್ರೆ ನಾನು 10 ಲೈನ್ ಹೇಳ್ತಾ ಇದ್ದೀನಿ ಅಂತ. ನಿಮ್ಗೆ ಸಾಧ್ಯ ಆದರೆ ಅಷ್ಟರೊಳಗೆ ಗ್ರಹಿಸ್ಕೊಳ್ಳಿ, ಇಲ್ಲ ಅಂದ್ರೆ ಮೂಲ ಪುಸ್ತಕವನ್ನ ಓದಿ ಅಂತ. ಯುವಕರು, ಯುವತಿಯರು ಸೇರ್ಕೋತೀರಾ ನೀವು, ಯುವಕರು, ಯುವ ಜನಾಂಗ ಅಂತ. ಯುವ ಜನಾಂಗ ನಿರಂಕುಶ ಮತಿಗಳಾಗಬೇಕು. ಒಂದು ದೊಡ್ಡ ಆನೆಯನ್ನ ಮೇಲೆ ಕೂತಂತ ಒಬ್ಬ ಮಾವುತ ಒಂದು ಚಿಕ್ಕ ಅಂಕುಶವನ್ನ ಇಟ್ಕೊಂಡು ನಿಯಂತ್ರಿಸ್ತಾನೆ. ಅಂಕುಶ ಆನೆಯನ್ನ ನಿಯಂತ್ರಣಕ್ಕೆ ತಗೊಳ್ಳೋದು. ನಾವೀಗ ಏನಾಗಬೇಕು ಅಂದ್ರೆ ಅಂಕುಶ ಮತಿಗಳಾಗಬೇಕು ಅಂದ್ರೆ ಯಾವುದೇ ಅಂಕುಶ ಇಲ್ಲದೆ ಇರುವಂತಹ ಮತಿ. ಬಹಳ ಮುಖ್ಯವಾದದ್ದು ಬುದ್ಧಿ ಅಂತೇಳಿ. ನಿಮ್ಮ ಮೆದುಳು, ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆ ಇದು ನಿರಂಕುಶ ಆಗಬೇಕು. ಅಂದ್ರೆ ಯಾವ ಕಂಟ್ರೋಲ್ಗೂ ಅದು ಒಳಗಾಗಬಾರದು ಅಂತ. ಆದ್ರೆ ನೀವೀಗ ಅನ್ಬೋದು, ನಾವು ಮೇಷ್ಟ್ರ ಮಾತು ಕೇಳಬಾರ್ದ, ನಮ್ಮ ಅಪ್ಪ ಅಮ್ಮನ ಮಾತು ಕೇಳಬಾರ್ದ ಅಂತ ಬರ್ತವೆ ತಕ್ಷಣನೇ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಯಾತಕ್ಕೆ ನೀವು ಇದನ್ನ ಆಗಬೇಕು ಅಂತಂದ್ರೆ ಆತ್ಮಶ್ರೀಗಾಗಿ ಅಂತ. ಆತ್ಮಶ್ರೀ ನಿಮ್ಮ ಎಲ್ಲ ರೀತಿಯ ಆತ್ಮದ ವಿಕಾಸಕ್ಕಾಗಿ ಹೀಗಾಗಬೇಕು ಅಂತ ಅಷ್ಟೇನೆ. ಅದು ಅಂದ್ರೆ ನಿಮ್ಮ ಒಳಿತಿಗೆ, ನಿಮ್ಮ ಬೆಳವಣಿಗೆಗೆ, ನಿಮ್ಮ ಔನ್ನತ್ಯಕ್ಕೆ ನೀವು ಎಲ್ಲ ಈ ಅಂಕುಶಗಳನ್ನ ಕಿತ್ತು ಆಚೆಗೆ ಬನ್ನಿ, ಹೊರಗಡೆಗೆ ಬನ್ನಿ ಅಂತ. ಈಗ ಯಾವ್ಯಾವುದು ಅಂತದ್ದು ಅಂತ ನೋಡಿ. ಮತಿ ಅಂದ್ರೆ ಆಗ್ಲೇ ಹೇಳಿದ್ದೀನಿ, ಬುದ್ಧಿ ಅಂದ್ರೆ ನಿಮ್ಮ ಮೆದುಳು ಅಂತ. ನಿಮ್ಮ ಮತಿ ಇದೆಯಲ್ಲ, ನಿಮ್ಮ ಬುದ್ಧಿ ಇದೆಯಲ್ಲ, ಅದು ಅನೇಕ ಅಂಕುಶಗಳಿಂದ ಇವತ್ತು ನಿಮ್ಮನ್ನ ನಿಯಂತ್ರಿಸ್ತಾ ಇದೆ ಅಂತ. ಯಾವುದದು ಅನೇಕ ಅಂಕುಶಗಳು ಅಂತೆ ಅವ್ರು ಹೇಳೋ ಮಾತು ತುಂಬಾ ಚೆನ್ನಾಗಿದೆ. ಮತಿಯನ್ನ ನಿಸ್ತೇಜ ಮಾಡಿರುವ, ಅದು ಹೊಳೆಯುತ್ತೆ, ಫಳಫಳ ಅಂತದೆ, ಆದ್ರೆ ಅದರ ತೇಜಸ್ಸನ್ನೇ ಕಡಿಮೆ ಮಾಡಿರೋದು ಯಾವ್ದಪ್ಪ ಅಂದ್ರೆ ಮತ ಮೊದಲನೆಯದು ಅಂತ. ಮತ ಅನ್ನೋದಿದೆಯಲ್ಲ, ಮತಿ ಮತ್ತು ಮತ. ಮತ ಅಂದ್ರೆ ಅದು ಜಾತಿ, ಅದು ಧರ್ಮ ಅಂತ. ಈ ತರದ್ದು ನೀವು ಗಮನಿಸ್ತಾ ಹೋಗಿ, ನಮ್ಮಲ್ಲಿ ಇವತ್ತು ನಮ್ಮ ವರ್ತನೆಗಳಿಗೆ, ನಡವಳಿಕೆಗಳಿಗೆ ಇದು ಎಲ್ಲದಕ್ಕೂ ಅಡೆತಡೆಗಳನ್ನು ಉಂಟು ಮಾಡಿರೋದು, ನಮ್ಮ ವ್ಯಕ್ತಿತ್ವವನ್ನ ಚಿಕ್ಕದು ಮಾಡಿರೋದು, ನಾವು ಮನುಷ್ಯರಾಗೇ ಇಲ್ಲದ ಹಾಗೆ ನಡೆಸ್ಕೊಳ್ತಾ ಇರೋದು ಈ ಮತ ಅನ್ನೋದು. ಅದನ್ನು ಯಾರು ತಂದಿದ್ರು ಅಂತ, ಯಾರಾದ್ರೂ ಆಗಿರಲಿ, ಆ ಗುರು, ಈ ಆಚಾರ್ಯ, ಆ ಶಾಸ್ತ್ರ, ಈ ಶಾಸ್ತ್ರ, ಮನುಶಾಸ್ತ್ರ, XYZ ಯಾರಾದ್ರೂ ಏನನ್ನಾದ್ರೂ ಹೇಳಪ್ಪ, ಆದರೆ ನೀವು ಅದನ್ನ ಪರೀಕ್ಷೆ ಮಾಡ್ತೇನೆ, ಅದನ್ನ ವಿಮರ್ಶೆ ಮಾಡ್ತೇನೆ, ಅದನ್ನ ಹೊರಗಲ್ಲಿಗೆ ಹಚ್ಚಿದ್ದೇನೆ, ಒಪ್ಕೋಬೇಡಿ ಅಂತ. ಅವರೇ ಹೇಳ್ತಾರೆ, ಚತುರ್ಮುಖ ಬ್ರಹ್ಮನೇ ಬಂದು ಅಥವಾ ಭಗವದ್ಗೀತೆ ಹೇಳಿದ ಕೃಷ್ಣನೇ ಬಂದು ನಾನು ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ನೀವು ಒಪ್ಕೋಬೇಡಿ. ಯಾವ ಕಾಲದ ಶಾಸ್ತ್ರ, ಯಾವುದೋ ಕಾಲದ್ದು ಮನು ಬರೆದಿಟ್ಟ ಶಾಸ್ತ್ರ, ಅದನ್ನ ನೀವು ಇವತ್ತು ಏನಾದ್ರೂ ಆಚರಣೆಗೆ ತಗೊಂಡ್ಬರ್ತೀವಿ ಅಂತ ಹೊರಟ್ರೆ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ. ನೋಡಿ, ಈ ಕಾರಣಕ್ಕೇನೆ ಯಾರು ಈ ಶಾಸ್ತ್ರಗಳನ್ನ ಬರೆದ್ರೋ ಆ ಜಾತಿಯವರು ಕುವೆಂಪು ನಮ್ಮ ಶಾಸ್ತ್ರಗಳನ್ನ ಪ್ರಶ್ನಿಸಿ ಅಂತ ಹೇಳ್ತಾ ಇದ್ದಾನೆ ಅಂತ. ಅವರು ಒಂದು ಪದ್ಯನೇ ಬರೆದು ಹೇಳಿದ್ರು. ಆ ಪದ್ಯ ನೀವೆಲ್ಲ ಓದಿದ್ದೀರಾ? ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು,
ಎದೆಯ ದನಿಗೂ ಮಿಗಿದು ಶಾಸ್ತ್ರವಿರುವುದೇನು? ನಿಮ್ಮ ಹೃದಯ ಕೇಳ್ಕೊಳ್ರಿ, ಅದು ಹೇಳುತ್ತೆ ಸರಿಯೋ ತಪ್ಪೋ ಅಂತ. ಮನು ಹೇಳಿದಾನೆ ಅನ್ನೋದನ್ನ ಪಕ್ಕಕ್ಕಿಟ್ಟು ಸರಿನಾ ತಪ್ಪ ಅಂತ ಕೇಳಿ. ಎಂದೋ ಮನು ಬರೆದಿಟ್ಟ ಶಾಸ್ತ್ರ ಇಂದಿಗೆ ಕಟ್ಟೇನು? ಇವತ್ತು ಯಾರಾದ್ರೂ ಆ ಥರದ ಗುಂಪಿಗೆ ಸೇರಿದವರು ಇರ್ಬೋದು, ಏನೂ ಆತಂಕ ಪಡಬೇಕಾಗಿಲ್ಲ. ಇವತ್ತು ಸಂವಿಧಾನವನ್ನು ಪಕ್ಕಕ್ಕೆ ಸರಿಸಿ ಮನುಧರ್ಮಶಾಸ್ತ್ರವನ್ನು ಪ್ರಧಾನವಾಗಿ ತರಬೇಕು ಅಂತ ಒಂದು ಪಕ್ಷ ಹೊರಟಿದೆ ಅಂತ. ಎಂದೋ ಬರೆದ ಮನು ಆ ಶಾಸ್ತ್ರಗಳು ಇವತ್ತು ನಮಗೆ ಪ್ರಸ್ತುತವ. ಹಾಗಾದ್ರೆ ನಿನ್ನ ಎದೆಯ ದನಿ ಕೇಳ್ಕೋ, ಮನು ನಿನಗೆ ನೀನೇ ಮನು ಅಂತ ಹೇಳ್ತಾ ಇದ್ದಾರೆ ಅಂತ. ಒಂದು ಉದಾಹರಣೆ ಕೊಡ್ತಾರೆ. ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತದೆ. ಪಂಚಮ ಅಂದ್ರೆ ಕೆಳ ಜಾತಿಗೆ ಸೇರಿದಂಥವನು, ಬ್ರಾಹ್ಮಣ, ಆಮೇಲೆ ಕ್ಷತ್ರಿಯ, ಆಮೇಲೆ ವೈಶ್ಯ, ಆಮೇಲೆ ಶೂದ್ರನಿಗಿಂತ ಕೆಳಗಿರೋವನು ಪಂಚಮ, ಅವರಣೀಯ, ಮುಟ್ಟಿಸ್ಕೊಳ್ದೇ ಇರೋನು ಅಸ್ಪೃಶ್ಯ. ಅವ್ರದ್ದೊಂದು ಮಗು ಕೆರೆಯಲ್ಲಿ ಮುಳುಗಿ ಸಾಯ್ತಾ ಇದೆಯಪ್ಪ ಅಂತ ಏನ್ ಮಾಡ್ತೀಯ? ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟದಿರೆ ಬ್ರಹ್ಮತ್ವ ಕೆಟ್ಟು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು. ಅವನನ್ನು ಮುಟ್ಟುಬಿಟ್ರೆ ನಾನು ಬ್ರಾಹ್ಮಣ, ನನ್ನ ಬ್ರಹ್ಮತ್ವ ಕೆಟ್ಟೋಯ್ತದೆ ಅಂತ ಹೇಳಿ ಸುಮ್ಮನಿದ್ದರೆ ಶಾಸ್ತ್ರಸಮ್ಮತವೇನು? ಗುಂಪು ಕೇಳ್ತಾ ಇದ್ದಾರೆ, ಹೌದಾ ಇದು ಸರಿನಾ ಅಂತ. ಮಾಡ್ತಿದ್ರು ಹಾಗೆಲ್ಲ ಮುಟ್ಟಿಸ್ಕೋತಾನೆ ಇರಲಿಲ್ಲ. ಅದರಿಂದ ಒಂದು ಮಗು ಕೆರೆಯಲ್ಲಿ ಮುಳುಗ್ತಾ ಇದ್ರೆ ಆ ಮಗುವನ್ನ ಪ್ರಾಣ ಉಳಿಸಬೇಕಾದದ್ದು ಧರ್ಮದ ಗುಣವ, ಲಕ್ಷಣವ, ಅಥವಾ ಮುಟ್ಟಿದ್ರೆ ಕೆಟ್ಟೋಗುತ್ತೆ ಅಂತೇಳಿ ಮುಟ್ಟದೇ ಇರೋದು ಸರಿನಾ? ಅಂತೂ ಮನು ತಾನು ಹೇಳಿರಲಾರ, ಅಯ್ಯಯ್ಯೋ ಖಂಡಿತ ಮನು ಇದನ್ನೇ ಹೇಳಿರ್ಲಿಕ್ಕಿಲ್ಲ. ಹೇಳಿದ್ದರೆ ಆ ಮನುವನ್ನು ಕೂಡ ಅದರೊಳಗೆ ಸುತ್ತಬಿಟ್ಟು ಸಮುದ್ರದೊಳಗೆ ಹಾಕಿ ಹೇಳ್ತಾರೆ. ಯಾಕೆ ಕುವೆಂಪು ಒಂದು ಧರ್ಮ ವಿರೋಧಿ ಅಂತ ಹೇಳಿದ್ರು ಅಂತ ಈಗ ನಿಮಗೆಲ್ಲ ಅರ್ಥ ಆಗಿದೆ. ಯಾವ ಧರ್ಮದ ವಿರೋಧಿ ಕುವೆಂಪು? ಯಾವುದು ಮನು ಧರ್ಮ, ಯಾವುದು ಮನುಷ್ಯ ಧರ್ಮ ವಿರೋಧಿಯೋ ಆ ಧರ್ಮಕ್ಕೆ ವಿರೋಧಿಯೇ ಹೊರತು ಅವರಲ್ಲ. ಇಂದಿನ ಋಷಿಗಳು ನಮ್ಮಂತೆ ಮಾನವರೇ. ಋಷಿ ಬರದದ್ದು ಒಪ್ಪತೀನಿ ನಾನು, ಆದರೆ ಅವರಲ್ಲಿ ಮಿತಿ ಇರಲಿಲ್ವಾ ಅಂತ. ನೀವು ವಿಜ್ಞಾನದ ವಿದ್ಯಾರ್ಥಿಗಳು, ಸುಮ್ಮನೆ ಸರಳವಾದ ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮ ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು? 8. ನಾನು ಕೇಳಿದ್ರೆ 9 ಅಂತೀನಿ, ಯಾಕಂದ್ರೆ ನನ್ನ ಕಾಲದಲ್ಲಿ 9 ಇತ್ತು. ವಿಜ್ಞಾನ ಹೇಳಿದ್ದು 9 ಇತ್ತು ಅಂತ. ಆದರೆ ಈಗ ಆ ಕೊನೆಯದೊಂದಿದೆಯಲ್ಲ, ಯಾವುದೋ ಪ್ಲೂಟೋ, ಅದೇ ಗ್ರಹ ಅಲ್ಲ ಅಂತೆ. ಅದಕ್ಕೇನಾಯ್ತು? ವಿಜ್ಞಾನವೂ ಬದಲಾಗ್ತಿರ್ಬೇಕ್ರಿ. ಯಾವ ಕಾಲದಲ್ಲೋ ಯಾರೋ ಬರೆದಿಟ್ಟಿದ್ದನ್ನ ನೀವು ಇವತ್ತು ಬದಲಾಯಿಸಿದ ಹಾಗೆ ನಾವು ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳಿದ್ರೆ ಅದು ಪ್ರಶ್ನಿಸ್ಬೇಕಲ್ವಾ ಅಂತ. ಅಲ್ಲ ಹೇಳಿದ್ದಾನೆ ಅಂತ ಈಗ ಶುರು ಮಾಡಿದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ. ಕುವೆಂಪು ಅದಕ್ಕೆ ಮಾತ್ರ ವಿರೋಧಿ ಅಲ್ಲ, ಎಲ್ಲ ಮಾನವ ವಿರೋಧಿಯಾದಂತ ನಡವಳಿಕೆಗೆ ವಿರೋಧಿಯಾದವರು. ನಿಮ್ಮಲ್ಲ ಹೇಳಿದ್ರೆ ಈ ಕಾಲಕ್ಕೆ ಅದು ಆಗಲ್ಲಪ್ಪ, ನಿಮ್ ಕೃಷ್ಣ ಹೇಳಿದ್ರೆ ಈ ಕಾಲಕ್ಕೆ ಅದು ಸರಿ ಒಂದಲ್ಲಪ್ಪ ಅಂತ ಹೇಳ್ಬೇಕು ನೀವು. ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇದ್ದೀರಲ್ಲ, ಉದ್ಯೋಗ ಮುಂದುವರಿಸಿ. ಯಾಕೆ ಓದ್ತಾ ಇದ್ದೀರಿ ನೀವು? ಅವ್ರು ಹೇಳಿದ್ರು ಪುರುಷ ಲಕ್ಷಣಂ ಅಂತ ಅವ್ರು ಕಟ್ಟಿದ್ದದ್ದು. ಹಾಗಾದ್ರೆ ನೀವ್ಯಾಕೆ ಬರ್ಬೇಕಾಗಿತ್ತು ಇಲ್ಲಿಗೆ ಅಂತ ನೀವು ಪ್ರಶ್ನೆ ಕೇಳಬೇಕು. ಉದ್ಯೋಗಂ ಎಲ್ಲರ ಲಕ್ಷಣಂ ಅಂತ, ಅದು ಹೆಣ್ಣು ಗಂಡು ಎಲ್ಲರದ್ದು ಅಂತ. ಅವ್ರು ಹೇಳಿದ್ದು ಮನು ಅಂತ, ಮನು ಹೇಳಿದ್ದದು ಅಂತ. ಮನು ಅಂದ್ರೆ ಸಮ್ಯಕ್ಷಿ ಹುಡುಗ ಇರ್ಬೋದು, ಆದ್ರೆ ನೀವು ಅದನ್ನು ಒಪ್ಕೋಬೇಕಾಗಿಲ್ಲ ಅಲ್ವಾ ಅಂತ. ಖಂಡಿತ ಒಪ್ಪಬೇಕಾಗಿಲ್ಲ ಅಂತ ಕುವೆಂಪು ಇದನ್ನ ಪ್ರಶ್ನೆ ಮಾಡಿ ಅಂತ ಹೇಳಿದ್ರು. ಇದು ತಪ್ಪ? ನೀವೇ ಹೇಳಿ. ಅವ್ರು ಮಾಡಿದ ಭಾಷಣ ಅವತ್ತು ನೀವು ಯೋಚನೆ ಮಾಡಿದ್ರೆ ಯಾವುದನ್ನು ಒಪ್ಕೋಬೇಡಿ. ಮತಿ ಅದು ಬಹಳ ಮುಖ್ಯ, ಮತ ಅಲ್ಲ ಅಂತ. ಈಗ ಸರಳವಾದ ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮ ಮತಿಯನ್ನು ಆಳ್ತಾ ಇರುವುದು ಯಾವುದು? ಬೆಳಗ್ಗೆ ಎದ್ರಿ, ಎಡಗಡೆಗೆ ಎದ್ದೇಳ್ತಿದ್ದಾಗೆ ನಿಮ್ಮ ಮನೆಯವರು ಒಂದು ಹೊಡೆದು ನಿಮಗೆ ಬಲಗಡೆಗೆ. ಯಾಕೆ ನೀವು ಕೇಳಿದ್ರೆ ಮೊದಲಿಂದ ಬಂದದ್ದೆ ಅಂದ್ರೆ ಮುಗ್ದೋಯ್ತಲ್ಲ, ಆಯ್ತು ಆಮೇಲೆ ಮುಂದಕ್ಕೆ ಬನ್ನಿ, ನಮ್ಮಲ್ಲಿ ಎಷ್ಟು ಮೌಢ್ಯ ಇದೆ ಅಂತ. ಆದ್ರೆ ಇವತ್ತಿಗೂ ಅದನ್ನು ಮುಂದುವರಿಸ್ಕೊಂಡು ಹೋಗೋದ. ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ನವಿಲುಗರಿ ತಗೊಂಡು ನೀವು ಪುಸ್ತಕದೊಳಗೆ ಇಟ್ಬಿಟ್ಟು ಮರಿ ಹಾಕುತ್ತೆ. ಹೌದು,
ಇತ್ತು ನಂಬಿಕೆ ಮರೆಯಾಕತ್ತ ಅದು ಇಲ್ಲ. ಇಲ್ಲ ಅನ್ನೋದಾದರೆ ಈ ಇವುಗಳನ್ನ ಪ್ರಶ್ನಿಸೋದಿದೆಯಲ್ಲ ಇದು ತಪ್ಪೇ ಅನ್ನೋದನ್ನ ನೀವೀಗ ಕೇಳ್ಕೊಳ್ಳಿ ಅಂತ. ನಾನೀಗ ಇನ್ನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಇರುವಂತಹ ಇಂತಹ ನಂಬಿಕೆಗಳಿದೆಯಲ್ಲ ಆ ನಂಬಿಕೆಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ಮಾತ್ರ ನಾನು ನಿಮ್ಮನ್ನ ಕೇಳ್ತಾ ಹೋಗ್ತೀನಿ ಅನ್ನೋದು. ಬಹುಶಃ ಒಂದೆರಡನ್ನ ನಾನು ಇಲ್ಲಿ ಉದಾಹರಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತಿಗೂ ಕೂಡ ಅದನ್ನು ಪಾಲಿಸ್ತಾ ಇದ್ದೀವಿ. ಆದ್ರಿಂದ ಅಂತ ಒಬ್ಬ ಹುಡುಗ ಡಿಗ್ರಿ ಓದ್ತಾ ಇರುವಂತ ಹುಡುಗ ತುಂಬಾ ವೇಗವಾಗಿ ಬೈಕಲ್ಲಿ ಹೋಗುವಾಗ ಅಡ್ಡ ಒಂದು ಬೈಕ್ ಬಂದ್ಬಿಡ್ತು. ಏನ್ ಮಾಡ್ತಾನೆ? ಬ್ರೇಕ್ ಹಾಕಿ ನಿಲ್ಲಿಸಿ ಒಂದು ಕ್ಷಣ ಆಮೇಲೆ ಮುಂದಕ್ಕೆ ಹೋಗ್ತಾನೆ. ಯಾರು ಹೇಳಿದ್ರು ಅವ್ರಿಗೆ ಬ್ರೇಕ್ ಹಾಕಿ ಬೆಕ್ಕು ಆ ಕಡೆಯಿಂದ ಈ ಕಡೆಗೆ ಹೋದಾಗ ನಿಲ್ಲಿಸ್ಬೇಕು ಅಂತ? ಅದು ಯಾವುದೋ ಒಂದು ಸಿನಿಮಾದಲ್ಲೇ ಇದ್ದಿದೆ. ತುಂಬಾ ಅರ್ಜೆಂಟ್ ಆಗಿ ಹೋಗ್ತಾರೆ ಬಸ್ಗೆ, ಬೆಕ್ಕಾಟ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಮುಂದಕ್ಕೆ. ಸಿನಿಮಾಗಳೇ ನಮ್ಗೆ ಇದನ್ನ ಹೇಳ್ಕೊಡ್ತಾವೆ ಅಂತ. ಆಯ್ತಪ್ಪ, ಬೆಕ್ಕು ಅಡ್ಡ ಬಂದಾಗ ನೀನು ಏನು ಯೋಚನೆ ಮಾಡ್ತೀಯ? ಪಕ್ಕದಲ್ಲಿದ್ದವನು ಎಡಗಡೆಯಿಂದ ಬಲಗಡೆ ಹೋಯ್ತಾ ಬಲಗಡೆಯಿಂದ ಎಡಗಡೆ ಹೋಯ್ತಾ ಅನ್ನೋ ಬೇರೆ. ಹಿಂಗೋದ್ರೆ ನಡಿ ಹೋಗೋದು, ಹಿಂಗೋದ್ರೆ ಬೇಡ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ. ಅಲ್ಲ, ಬೆಕ್ಕು ಅಡ್ಡ ಬಂದ್ರೆ, ನಾಯಿ ಬಂದ್ರೆ ಡಿಕ್ಕಿ ಹೊಡ್ಕೊಂಡು ಹೋಯ್ತಾ ಇನ್ನು ಆಯ್ತು ಆಯ್ತು. ನಿಮ್ಗೊಂದು ಸಿನಿಮಾ ಇದೆ, ನಿಮ್ಗೆ ಗೊತ್ತದು, ನಾನು ಅದ್ರ ಹೆಸರು ಹೇಳಲ್ಲ. ಆದ್ರೆ ಅಂಥದ್ದೊಂದು ಪ್ರಾಣಿ ನಿಮ್ಮ ವೆಹಿಕಲ್ಗೆ ಡಿಕ್ಕಿ ಹೊಡೆದ್ರೆ, ಸ್ಕೂಟರ್ಗೋ ಕಾರ್ಗೋ, ರ್ಯಾಂಬೋ, ಕರೆಕ್ಟ್, ಹೆಸರು ತುಂಬಾ ಚೆನ್ನಾಗಿದೆ. ಆದ್ರೆ ದೊಡ್ಡದೊಂದು ಪ್ರಚಾರ ಮಾಧ್ಯಮ ನಮ್ಮ ಒಳಗಡೆಯಲ್ಲಿ ಎಂಥದ್ದೊಂದು ಅವಿಚಾರವನ್ನು ತುಂಬುತ್ತಾ ಇದೆ ಅಂದ್ರೆ, ಹಂದಿ ಡಿಕ್ಕಿ ಹೊಡೆದ್ರೆ ನಮಗೆ ಅಶುಭ ಕೆಟ್ಟದ್ದು ಮಾಡ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಯಾರು ಹೇಳಿದ್ರು? ಯಾಕೆ ಹೇಳಿದ್ರು? ನೀವು ಯೋಚನೆ ಮಾಡಿ, ಒಂದು ಹಸು ಡಿಕ್ಕಿ ಹೊಡೆದ್ರೆ, ಒಂದು ನಾಯಿ ಡಿಕ್ಕಿ ಹೊಡೆದ್ರೆ ನಮ್ಮ ಸ್ಕೂಟರ್ಗೆ ಏನೂ ಆಗಲ್ಲ. ಆದ್ರೆ ಹಂದಿ ಡಿಕ್ಕಿ ಹೊಡೆದ್ರೆ ನಾವು ಮಾರ್ಬಿಡ್ತೀವಿ, ಅರ್ಧಕ್ಕೆ ಮಾರ್ತೀವಿ, ಅಶುಭ ಅಂತೀವಿ ಅಂತ ನಾವು ಯಾರು ಯೋಚನೆ ಮಾಡಿಲ್ಲ. ಹಂದಿ ನಮ್ಮ ದೇವರು, ನಮಗೆ ದೇವರು ವರಹಾವತಾರದಲ್ಲಿ ಅಂತ. ಒಂದು ಡಿಕ್ಕಿ ಹೊಡೆದ್ರೆ ನಿಮ್ಗೆ ಶುಭ ಆಗ್ಬೇಕು, ಯಾಕಾಗಲ್ಲ? ನೀವು ಯೋಚನೆ ಮಾಡಿಲ್ಲ. ನನಗೆ ಯಾವಾಗಲೂ ಒಂದ್ಸಾರಿ ಯಾಕೆ ಹೀಗೆ ಆಗಿರ್ಬೋದು ಅಂತ ಅನ್ಸಿ ಒಂದು ವಾರ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿ ಕೊನೆಗೆ ನಾನೇ ಒಂದು ಉತ್ತರ ಕಂಡುಕೊಂಡೆ. ಅದು ಸರಿನೋ ತಪ್ಪೋ ನೀವು ಯೋಚನೆ ಮಾಡಿ, ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಅದನ್ನ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕಿ, ತೊಂದರೆ ಇಲ್ಲ ಅಂತ. ಯಾಕೆ ಅಂದ್ರೆ ಹಂದಿ ಒಂದು ಜನಾಂಗದವರಿಗೆ ಅಥವಾ ಒಂದು ಧರ್ಮದವರಿಗೆ ಅಶುಭ ಅಂತ. ಒಂದು ಜನಾಂಗದವರಿಗೆ, ನಮಗಲ್ಲ, ಇನ್ನೊಂದು ಜನಾಂಗದವರಿಗೆ. ಯಾರಿಗಿರ್ಬೋದು? ಸುವರ್ಕ ಬಚ್ಚ ಅನ್ನೋದು ದೊಡ್ಡ ಬೈರ ಆ ಜನಾಂಗದ ಒಳಗಡೆಯಲ್ಲಿ, ಮುಸ್ಲಿಂ ಧರ್ಮದವರಿಗೆ. ಕರೆಕ್ಟ್. ಈಗ ನಾನು ಹೇಳ್ತಾ ಇರೋದು ಇಷ್ಟೇನೆ, ಹಿಂದೆ 40 ವರ್ಷದ ಹಿಂದೆ, 50 ವರ್ಷದ ಹಿಂದೆ ಹೆವಿ ವೆಹಿಕಲ್ಸ್ಗಳನ್ನೆಲ್ಲ ನಡೆಸ್ತಾ ಇದ್ದವರುಗಳು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು. ತುಂಬಾ ಜನ, ಶೇಕಡಾವಾರು ಹೇಳ್ತಾ ಇದ್ದಾರೆ. ಇವತ್ತು ಕೂಡ ವರ್ಕ್ಶಾಪ್ಗಳನ್ನು ನಡೆಸ್ತಾ ಇರುವಂತವರು ತುಂಬಾ ಜನ ಒಂದು ವರ್ಗದವರು ಅಂತ. ಅವರು ಯಾರೋ ಒಬ್ಬನಿಗೆ ಹಂದಿಯೊಂದು ಡಿಕ್ಕಿ ಹೊಡೆದು ಅವನಿಗೇನೋ ಅದು ಅಶುಭ ಆದ್ರಿಂದ ಸೈತಾನ, ಅದು ಅವನಿಗೆ ಭಯ ಆಗುತ್ತೆ, ಗಾಬರಿ ಆಗುತ್ತೆ. ಅವನದು ಇನ್ನೊಬ್ಬನಿಗೆ ಹೇಳ್ತಾನೆ, ಇನ್ನೊಬ್ಬ ನಂಗೂ ಹಿಂಗೆ ಆಯ್ತು ಅಂತಾನೆ. ಅವನ ವೈಯಕ್ತಿಕವಾದ ನಂಬಿಕೆ ಈಗ ಎಲ್ರಿಗೂ ಸಾಂಕ್ರಾಮಿಕ ರೋಗದ ತರ, ಕೊರೋನಾ ತರ ಆಡ್ಕೊಂಡದೆ. ಹಂದಿ ಡಿಕ್ಕಿ ಹೊಡೆದ್ರೆ ಅದ ಮಾರ್ಬಿಡ್ಬೇಕು. ಹಾಗಾಗಿ ಅದು ಯಾರೋ ಒಬ್ಬರ ಒಂದು ಧರ್ಮದ ಆಲೋಚನೆ. ಆದ್ರೆ ಅದನ್ನ ಈಗ ನಾವು ಹೆಚ್ಚು ವಿಸ್ತರಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. ಭಾರತ ದೇಶದ ಪ್ರತಿಯೊಬ್ಬನಿಗೂ ಹಂಚಿದ್ರೆ ಅವರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ. ದೇವಸ್ಥಾನದಲ್ಲಿರೋದು, ತಿರುಪತಿ ದೇವಸ್ಥಾನಕ್ಕೆ ತುಂಬಾ ಶ್ರೀಮಂತವಾದದ್ದು, ಕೋಟಿ ಕೋಟಿ ಹಣ ಬರುತ್ತೆ ಅಂತ. ಆ ದೇವಸ್ಥಾನದ ಹಣ ಎಲ್ಲ ತೆಗೆದು ನಿಮ್ಗೇನು ಕಟ್ಟಬೇಕಾಗಿರೋದು ಈಗ ಅಂದ್ರೆ, ಶಾಲೆಗಳು ಕಟ್ಟಬೇಕು, ಆಸ್ಪತ್ರೆಗಳು ಕಟ್ಟಬೇಕು, ಕಾರ್ಖಾನೆಗಳನ್ನ ಕಟ್ಟಬೇಕು, ನಿಮ್ಗೆ ಏನ್ ಬೇಕೋ ಅದು ಕಟ್ಟಬೇಕು. ಆದ್ರೆ ನಮ್ಮ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ಅಂತಂದ್ರೆ, ನಮ್ಮನ್ನ ಕಟ್ತೀವಿ ಅಂತ ಹೊಡ್ತಾ ಇದೆ. ಯಾವ್ದು ಬೇಕು ಯಾವ್ದು ಬೇಡ ನೀವೇ ಯೋಚನೆ ಮಾಡಿ, ನಿಮ್ಗೆ ಅದು ಗೊತ್ತಾಗುತ್ತೆ. ಇವೆಲ್ಲ ಬುದ್ಧಿವಂತರು. ಅದರಿಂದ ನಮಗೆ ಇವತ್ತು ಅಗತ್ಯ ಇರುವಂತದ್ದು ಯಾವುದು?
ಅದನ್ನ ಕೊಡ್ತಾ ಇಲ್ಲ, ಸಮಾಜಕ್ಕೆ ಕೊಡ್ತಾ ಇಲ್ಲ. ಚಿಕ್ಕತೆ ಹೇಳ್ಬಿಟ್ಟು ಅಷ್ಟು ಮುಗಿಸ್ತೀನಿ. ಒಬ್ಬ ರಾಜನಿಗೆ ಏನೋ ಪ್ರಜೆಗಳಿಗೆ ಒಳಿತು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಕಟ್ಟಿಸ್ಬಿಟ್ರು, ರಾಮ ಮಂದಿರ ಎಲ್ಲ ಹೋಗ್ಲಿ ಅಂತ. ಕೇಳಿದ ಮಂತ್ರಿನ, ಏನಪ್ಪ ಎಲ್ಲ ಹೋಯ್ತಾ ಇದ್ದಾರ ಅಂತ. ಹೌದು ಸ್ವಾಮಿ, ಹಿಂದೂಗಳು ಹೋಯ್ತವ್ರೆ, ಮುಸಲ್ಮಾನರು ಹೋಯ್ತಿಲ್ಲ. ಹೌದಾ, ಹೊಡೆದಾಕೋದ್ನ ಮಸೀದಿ ಕಟ್ಟು. ಸರಿ, ಮಸೀದಿಗೆಲ್ಲ ಹೋಯ್ತಾ ಇದ್ದಾರ? ಇಲ್ಲ, ಮುಸಲ್ಮಾನರು ಹೋಯ್ತವ್ರೆ, ಇವ್ರು ಯಾರೋ ಕ್ರಿಶ್ಚಿಯನ್ರು ಹೋಯ್ತಾರೆ, ಚರ್ಚ್ ಕಟ್ಟು ಹೋಗಾದ್ರೆ ಅಂತ. ಆಯ್ತು, ಅದು ಮಾಡ್ದ ಅಂತ. ಯಾರ್ಯಾರೋ ಕೆಲವರು ಮಾತ್ರ ಹೋದ್ರು, ಕೆಲವರು ಹೋಗ್ಲೇ ಇಲ್ಲ ಅಲ್ಲ. ಅದಕ್ಕೆ ಆಮೇಲೆ ರಾಜ ಹೇಳ್ದ, ಏನ್ ಮಾಡಿದ್ರೆ ಎಲ್ಲ ಹೋಯ್ತಾರೆ ಅಂತ. ಯಾರೋ ಮೆತ್ತಿಗೆ ಹೇಳಂತೆ, ನೋಡಿ ಇದು ಮಾಡಿ ಎಲ್ಲ ಹೋಯ್ತಾರೆ. ಏನು ಸ್ವಾಮಿ, ಶೌಚಾಲಯ ಕಟ್ಟಿ ಎಲ್ಲರೂ ಹೋಗ್ತಾರೆ. ಅಲ್ಲಿ ಜಾತಿ ಭೇದವೇ ಇಲ್ಲ ನೋಡಿ. ಯಾವ್ದು ಬೇಕು ಈಗ? ಆಸ್ಪತ್ರೆಗೆಲ್ಲ ಹೋಯ್ತಾರೆ, ತರಕಾರಿಗೆಲ್ಲ ಹೋಯ್ತಾರೆ, ಸ್ಕೂಲಿಗೆಲ್ಲ ಹೋಯ್ತಾರೆ. ಆದ್ರೆ ದೇವಸ್ಥಾನಗಳಿಗೆ ಅವರವರೇ ಹೋಯ್ತಾರೆ. ಕೋಮು ಹೇಳಿದ್ರು, ಇದನ್ನೆಲ್ಲ ಬಿಟ್ಬಿಟ್ಟು ಎಷ್ಟು ಧರ್ಮಗಳಿವೆಯೋ, ಎಷ್ಟು ಜಾತಿಗಳಿವೆಯೋ, ಎಷ್ಟು ಗ್ರಂಥಗಳಿವೆಯೋ ಅವನ್ನೆಲ್ಲ ನೀವು ಓದಿ, ಎಲ್ಲದಕ್ಕೂ ಹೋಗಿ. ನಿಮ್ಮ ಸಿನಿಮಾದಲ್ಲಿ ಆದರ್ಶ ತೋರಿಸ್ತಾರೆ. ಯಾರೋ ಹೀರೋಯಿನ್ ಅಥವಾ ಹೀರೋ, ಅವನು ಹಿಂದೂ ದೇವಾಲಯಕ್ಕೆ ಹೋಗ್ತಾನೆ, ಸ್ವಲ್ಪ ಹೊತ್ತಿಗೆ ಅವನು ಮಸೀದಿಗೆ ಹೋಗ್ತಾನೆ, ಇನ್ನು ಸ್ವಲ್ಪ ಹೊತ್ತಿಗೆ ಚರ್ಚ್ಗೆ ಹೋಗ್ತಾನೆ. ಏನಂತ ಹೇಳುತ್ತದು? ಒಂದು ಮಾಡೆಲ್ ಅಂದ್ರೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಅಂತ. ಆದ್ರೆ ನಮ್ಮನ್ನು ಕರ್ಕೊಂಡೇ ಹೋಗಲ್ವೋ? ನಮಗೆ ಆ ವಿಶಾಲವಾದ ಹೃದಯ ನಮ್ಮ ಮನೆ ಒಳಗಿಂದಲೇ ಬರಲ್ವೋ ಅಂತ. ಅದರಿಂದಲೇ ಕುವೆಂಪು ಹೇಳಿದ್ದು, ಯಾವ ಪುಸ್ತಕವನ್ನು ಶ್ರೇಷ್ಠ ಅಂತ ಒಪ್ಕೋಬೇಡಿ ಅಂತ. ಆದ್ರೆ ಇವತ್ತು ಭಗವದ್ಗೀತೆಯನ್ನ ಬೀದಿಗಳಲ್ಲಿ ಮಾಡ್ತಾರೆ, ತಗೊಂಡು ಓದೋರೇ ಇಲ್ಲ ಅಂತ. ಕುರಾನ್ ಹಾಕೋದಲ್ಲ ನಾವು ಅಂತ, ಬೈಬಲ್ ಹಾಕೋದಲ್ಲ ನಾವು, ನಮ್ದಲ್ಲ. ಅದಕ್ಕೆ ಯಾಕಂದ್ರೆ ಶ್ರೇಷ್ಠವಾದದಿಲ್ವೇ? ಇದೆ, ಆದ್ರೆ ನಮ್ಗೆ ಓದೋಕೆ ಮನಸ್ಸಿಲ್ವಲ್ಲ ಅಂತ. ನೋಡಿ, 3 ಧರ್ಮಗಳ ಸ್ವರೂಪ ಹೇಳ್ತೀನಿ, ಯಾವ ಧರ್ಮ ಶ್ರೇಷ್ಠ ಅಂತ ಹೇಳ್ಕೊಳ್ಳಿ. ನನಗೆ ಎದುರುಗಡೆ ಯಾವನಾರು ಬಂದ್ರೆ ನಾನು ಕೈ ಮುಗಿದು, ನಮಸ್ಕಾರ ರಮಣ, ಚೆನ್ನಾಗಿದೆಯಾ ಅಂತ. ಯಾಕಿದ್ರೆ ನಾನು ಮುಗಿಸೋದಿಲ್ಲ ಅವನ್ನ. ನಮಸ್ಕಾರ, ದೂರದಿಂದ ಅಸ್ಪೃಶ್ಯತೆ ಆಚರಣೆ ಮಾಡಿದ ದೇಶ ಇದು. ಆದ್ರೆ ಇದೇ ಕ್ರಿಶ್ಚಿಯನ್ ಧರ್ಮ ಅವನ ಕೈ ಮುಲ್ಕತ್ತೆ ಅಂತ, ಪಾಪ ಇನ್ನು ಮುಂದೋಗದೆ ಅಂತ. ಇದೇ ಮುಸ್ಲಿಂ ಧರ್ಮ ಅನಗಿಸ್ಕೊಳ್ತದ ಅವನ್ನ ಅಂತ. ಯಾವ ಆಚರಣೆ ಶ್ರೇಷ್ಠ? ಉತ್ತಮವಾದದ್ದು ಎಲ್ಲೇ ಇದ್ರೂ ತಗೊಳ್ಳಿ ಅಂತ. ಹಿಂದೂ ಧರ್ಮದಲ್ಲಿ ಕೆಟ್ಟದಿದ್ರೆ ನಿರಾಕರಿಸಿ, ಕ್ರೈಸ್ತ ಧರ್ಮದಲ್ಲಿ ಒಳ್ಳೇದಿದ್ರೆ ಸ್ವೀಕರಿಸಿ. ಬುದ್ಧ ಇಲ್ವಾ? ಪರಮಹಂಸರು ಅದನ್ನ ಓದಿದ್ರು, ಎಲ್ಲ ಧರ್ಮದ್ದು ಓದಿದ್ರು, ಸ್ವೀಕರಿಸಿದ್ರು. ಕುವೆಂಪುಗೆ ಅವ್ರು ಕಂಡ್ರೆ ಬಹಳ ಇಷ್ಟ ಅಂತ. ನಿಮಗೂ ಆ ಥರದ ವ್ಯಕ್ತಿತ್ವ ಇದ್ರೆ ಕುವೆಂಪು ಇಷ್ಟ ಆಗ್ತಾರೆ. ಕುವೆಂಪು ಎಲ್ಲೆಲ್ಲೋ ಒಂದು ಮಾತು ಬಂತು, ಚೆನ್ನಾಗಿದೆ ಅದು, ಕುವೆಂಪು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ. ಅವ್ರು ಖಂಡಿತ ಹುಟ್ಟು ಬರೋದಿಲ್ಲ, ನಂಗೆ ಗೊತ್ತು. ಹುಟ್ಟು ಬಂದ್ರು ಎಲ್ಲಿ ಹುಟ್ಟು ಬರ್ತಾರೆ ಅದು ಗೊತ್ತಿಲ್ಲ ನನಗೆ. ಆದ್ರೆ ಕುವೆಂಪು ಖಂಡಿತ ಹುಟ್ಟು ಬರ್ತಾರೆ. ಎಲ್ಲಿ ಗೊತ್ತಾ? ನಿಮ್ಮ ಒಬ್ಬೊಬ್ಬರ ಹೃದಯಗಳಲ್ಲಿ. ಅಲ್ಲಿ ಬರಬೇಕು ಕುವೆಂಪು ಅಂತ. ನನ್ನ ಒಳಗೆ ಕುವೆಂಪು ಬರಬೇಕು ಅಂತ. ಆದ್ರೆ 85 ಭಾಗಕ್ಕೆ 15% ಇದೆ. ಅವರು ಕೋಟಿ ದುಡ್ಡು ಇಟ್ಕೊಂಡಿದ್ದಾರೆ. ಇಷ್ಟು ವರ್ಷ ಆದರೂ ಕೂಡ ಈ ದೇಶದ ಒಳಗಡೆಯಲ್ಲಿ ಇನ್ನೂ ಬಡವ ಹಸುವಿನಿಂದ ಸಾಯ್ತಾನೆ ಅಂದ್ರೆ, ದುಡಿದು 6 ಗಂಟೆ 8 ಗಂಟೆ ದುಡಿತಾನೆ, ತಿನ್ನೋದಕ್ಕೆ 3 ಹೊತ್ತು ಊಟ ಇಲ್ಲ. ಸಿದ್ದರಾಮಯ್ಯ ಅವರು ಉಚಿತವಾಗಿ ಅಕ್ಕಿ ಕೊಡಬೇಕಾಗಿದೆ, ಉಚಿತವಾಗಿ. ಯಾಕೆ? ದುಡಿತಾ ಇಲ್ವ ಅವನು ಅಂತ. ದುಡಿದೇ ಇರುವಂತವನು ನಿಮ್ಮ ಟಿವಿ ಒಳಗಡೆ ಬಾಡಿ ಬ್ರಹ್ಮಾಂಡ ಈ ಪಾಟಿ 10 ಉಂಗುರಕ್ಕೆ 10 ಉಂಗುರ ಹಾಕೋತಾನಲ್ಲ, 20 ಉಂಗುರ ಹಾಕೋತಾನಲ್ಲ, ಪ್ರಶ್ನೆ ಮಾಡ್ಬೇಕು, ಏನ್ ಮಾಡ್ತಾ ಇದೀಯ ನೀನು? ಬೆವರು ಸುರಿಸಿ ಕೆಲಸ ಮಾಡ್ತಾ ಇದೀಯ? ಇಲ್ಲ, ನಮ್ಗೆಲ್ಲ ಎದುರಿಸಿ ನಮ್ಮನ್ನೆಲ್ಲ ಮೋಸ ಮಾಡಿ ಅಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ. ಇದನ್ನ ಕೇಳಿದ್ರೆ ನೀವು ಸಮಾಜ ಘಾತಕ ಅಂತ ಹೇಳ್ತೀರಾ, ಪಟ್ಟಿ ಕೊಡ್ತೀರಾ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡಿ. ನಾನು ಬಡವನಾಗಿರೋದಕ್ಕೆ ಕಾರಣ ಏನು? ನಮ್ಮಪ್ಪ, ನಮ್ಮಮ್ಮ, ನಮ್ಮ ಕುಟುಂಬ ಇಷ್ಟು ದುಡಿದ್ರು ಕೂಡ ಯಾಕೆ ನಾವು ಒಂದು ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ? ಈ ದೇಶದಲ್ಲಿ ಸಮಾನತೆ ನಮ್ಗೆ ಸಿಕ್ಕಿದೆಯಾ? ಸರ್ವೋದಯ ಆಗಿದೆಯಾ ಅಂತ ಹೇಳಿ ಅಂತ. ಇಲ್ಲ, ಹೆಣ್ಮಕ್ಳಿಗೆ ಇನ್ನೂ ಸಮಾನತೆ ಸಿಕ್ಕಿಲ್ಲ. 33% ಇನ್ನು ಹೋರಾಟ ಮಾಡ್ತಾ ಇದ್ದೀರಾ ನೀವು ಅಂತ. ಈ ಹಿನ್ನೆಲೆಯ ಒಳಗಡೆಯಲ್ಲಿ ಕುವೆಂಪುರವರು ಕೇಳ್ತಿದ್ದಾರೆ, ಎಲ್ಲರಿಗೂ ಸಮಾನತೆ ಬೇಕು, ಸರ್ವೋದಯ ಬೇಕು ಅಂತ. ಪಂಚಮಂತ್ರದಲ್ಲಿ ಅದನ್ನ ಹೇಳ್ತಾ ಇರುವಂಥದ್ದು. ಜಾತಿಯನ್ನ, ಮತವನ್ನ, ಇವುಗಳನ್ನೆಲ್ಲ ಆಚೆ ಸರಿಸಿ ಮನುಷ್ಯರಾಗಿ ಅಂತ. ಇವೆಲ್ಲ ಇವತ್ತಿಗೆ ಪ್ರಸ್ತುತ ಅಲ್ವೇ? ಅದಕ್ಕೆ ಚಂದ್ರೇಗೌಡರು ಈ ಕುವೆಂಪುರವರ ಈ ವಿಚಾರಗಳು ಪ್ರಸ್ತುತ ನಮ್ಮ ಹುಡುಗರಿಗೆ ಹೇಳ್ಕೊಡಿ ಅಂತೇಳಿ ಬಂದಿರುವುದು ಅಂತ.
ನನ್ನ ಮಾತುಗಳನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ, ಆದರೆ ಇದು ನಿಲ್ಲೋದಿಲ್ಲ ಅಂತ ನೀವೆಲ್ಲ ಪ್ರಶ್ನೆ ಮಾಡಬೇಕು, ನನ್ನನ್ನು ಕೇಳಬೇಕು ಅಂತ. ಸರ್ ನೀವು ಹೇಳಿದ್ರಲ್ಲಿ ನನಗೆ ಈ ಥರದ ದೋಷ ಕಾಣ್ತಾ ಇದೆ ಅಂತ. ನಾನು ಈಗ ತುಂಬ ಚೆನ್ನಾಗಿ ಆಡಿದ್ರು ಗಣೇಶನ ಒಂದು ಹಾಡನ್ನು, ಆದರೆ ನಾನು ಹೇಳ್ತೀನಿ ಗಣೇಶನ ಹಾಡನ್ನು ದೇವಸ್ಥಾನದಲ್ಲಿ ಆಡಿ, ಇಲ್ಲಾಡಬೇಕಾದದ್ದು ಓ ಬನ್ನಿ ಸೋದರರೇ ಬೇಗ ಬನ್ನಿ ವಿಜ್ಞಾನ ದೀವಿಗೆ ಇಡಿಯ ಬನ್ನಿ ಅದನ್ನ ಆಡಬೇಕು ಅಂತ. ಹೌದಲ್ವಾ? ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನನಗೆ ಗೊತ್ತಿದ್ದರೆ ನನಗೆ ತಿಳಿದ ಮಟ್ಟಿಗೆ ಉತ್ತರ ಕೊಡೋದಕ್ಕೆ ನಾನೀಗ ಸಿದ್ಧನಾಗಿದ್ದೀನಿ. 10 ನಿಮಿಷ ನಿಮ್ಮ ಅವಧಿ, ನೀವು ನಿಮ್ಮ ಮಾತುಗಳಲ್ಲಿ ಆಡ್ಬೋದು ಅಂತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ನಿಮಗೆ ಮನುಜನ್ ನರಳುತ್ತಿರೆ ಮನುಜನ್ ಸಂತವಿಸೆ ಮನುಜನ್ ದೇವಂತ ನಾದಪನ್ ಇಲ್ಲದಿರೆ ಮನುಜನ್ ಧನುಜನ್ ಎಂದು ಕುವೆಂಪು ತಮ್ಮ ಸಾಹಿತ್ಯದಲ್ಲಿ ಸಾರಿರುವಂಥದ್ದು ಈ ಮಾನವ ಧರ್ಮವನ್ನು. ವಿವೇಕಾನಂದರ ವಾಣಿಯಿಂದ ಪ್ರೇರಿತಗೊಂಡು ಮತ ಮನುಜ ಮತವಾಗಬೇಕು, ಪಥ ವಿಶ್ವಮತವಾಗಬೇಕು, ಮನುಷ್ಯ ವಿಶ್ವಮಾನವನಾಗಬೇಕು ಎಂದು ವಿಶ್ವಮಾನವ ಸಂದೇಶ ಸಾರಿದ ಕುವೆಂಪು ಅವರ ಪಂಚಮಂತ್ರಗಳ ಪುಸ್ತಕದ ಬಗ್ಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಮಾ ರಾಮಕೃಷ್ಣ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಪ್ರಶ್ನೆ ಬಂದ್ಬಿಟ್ಟು ನೀವು ಹೇಳಿದ್ರಿ ಕುವೆಂಪು ಅವರು ಜಾತಿನೆಲ್ಲ ಬಿಟ್ಬಿಟ್ಟು ಮುಂದೆ ನಡೀಬೇಕು, ಹೌದು ಅದಕ್ಕೆ ಅವರು ವಿಶ್ವಮಾನವ ಅಂತ ನಾವು ಕರೆದ್ವಿ, ಎಲ್ಲರೂ ಅದಕ್ಕೋಸ್ಕರನೇ ವಿಶ್ವಮಾನವ ಅಂತ ಪ್ರಖ್ಯಾತಗೊಂಡ್ರು ಅವರು. ಈಗ ಭಾರತದಲ್ಲಿ ಜಾತಿ ಏನ್ ಬಿಟ್ಕೊಳ್ತು ಅಂದ್ರೆ ಒಬ್ಬೊಬ್ಬರೊಂದು ಕೆಲಸ ಮಾಡ್ತಾ ಇದ್ರು, ಅದರಿಂದ ಜಾತಿಗಳು ಬಿಟ್ಕೊಳ್ತು ಅಲ್ವಾ. ಧರ್ಮ ಈಗ ಬೈಬಲ್ ಹೇಳಿದ್ದು ಒಂದೇ ಧರ್ಮ, ಕುರಾನ್ ಹೇಳಿದ್ದು ಒಂದೇ ಧರ್ಮ, ಭಗವದ್ಗೀತೆ ಹೇಳಿದ್ದು ಧರ್ಮ ಪಾಲನೆ ಮಾಡಿ ಅಂತಲೇ ಎಲ್ಲ ಧರ್ಮಗಳು ಹೇಳಿದ್ದು ಒಂದೇ, ಧರ್ಮ ಪಾಲನೆ ಮಾಡಬೇಕು, ಮಾನವನಾಗಬೇಕು ಅಂತಲೇ ಧರ್ಮಗಳು ಹೇಳಿದ್ದು. ಆದ್ರೆ ಹೊಡೆದಾಡ್ತಿರೋರು ನಾವು ಧರ್ಮಗಳನ್ನ ಏನೂ ತಪ್ಪಿಲ್ಲ ಅಲ್ವಾ. ಅವ್ರು ಹೇಳ್ತಾ ಇರೋದು ಹೆಸರು ಗೊತ್ತಾಗ್ಲಿಲ್ಲ. ರಾಮ್ ಪ್ರಸಾದ್ ಅವ್ರು ಹೇಳ್ತಾ ಇರೋದು ನನ್ನ ತಿಳುವಳಿಕೆಯ ಪ್ರಕಾರ 100ಕ್ಕೆ 100 ಸತ್ಯ. ಮೂಲ ಧರ್ಮ ಇದೆಯಲ್ಲ, ಮೂಲ ಧರ್ಮ, ಆ ಧರ್ಮ ಅದು ಶ್ರೇಷ್ಠವಾಗೇ ಇದೆ. ಅವರು ಒಂದು ಉದಾಹರಣೆ ಕೊಟ್ಟು ವೃತ್ತಿಗಳನ್ನ ನಾವು ಜಾತಿಗಳಾಗಿ ಮಾಡ್ಬೋದು ಅಂತ ಬಸವಣ್ಣ ಇದನ್ನು ತುಂಬಾ ಹಿಂದೆನೆ ಹೇಳಿದ್ದಾರೆ. ಇಷ್ಟೇ ಅವ್ರು ಹೇಳ್ತಾರೆ. ಏನಂತ ಅಂದ್ರೆ ಓದಿ ಬ್ರಾಹ್ಮಣನಾದ, ಓದಿ ಬ್ರಾಹ್ಮಣನಾದ, ಅದು ಬ್ರಾಹ್ಮಣರು ವಿದ್ಯೆಯನ್ನು ತಮ್ಮ ಸ್ವತ್ತನ್ನಾಗಿ ಮಾಡ್ತಾರೆ. ಕಾಸಿ ಕಮ್ಮಾರನಾದ, ಬೆಂಕಿಯ ಒಳಗಡೆನಲ್ಲಿ ಕಬ್ಬಿಣದ ವಸ್ತುಗಳನ್ನು ಕಾಯಿಸಿ ಕುಟ್ಟಿ ಕಮ್ಮಾರ ಆದ. ಬೀಸಿ ಮಡಿವಾಳನಾದ, ಮಡಿವಾಳ ಅಂತಂದ್ರೆ ಬಟ್ಟೆ ಒಗೆಯುವುದು. ಹಾಗೇನೆ ಒಕ್ಕಲುತನ ಮಾಡಿ ಒಕ್ಕಲಿಗನಾದ. ಅಂದ್ರೆ ಏನಾಯ್ತು, ವೃತ್ತಿಗಳಾಯ್ತು. ಈ ವೃತ್ತಿಗಳು ಇವತ್ತು ಏನಾಗಿವೆ, ಜಾತಿಗಳಾಗೋಗ್ಬಿಟ್ಟಿವೆ ಅಂತ ನಾನು ಹೇಳ್ತೀನಿ. ನಮ್ಮ ಮನೆಯಲ್ಲಿ ಮಡಿವಾಳ ನಮ್ಮ ತಾಯಿ ಅಕ್ಸ್ಗಿತ್ತಿ ಬಟ್ಟೆ ಹೋಗಿತಾರಲ್ವ ನಮ್ದೆಲ್ಲ. ಹಾಗಾದ್ರೆ ಅವ್ರ ಅಕ್ಸರಾಗಬೇಕು. ನಾನೀಗ ಓದ್ತಾ ಇದ್ದೀನಿ, ನಾನೀಗ ಬ್ರಾಹ್ಮಣ ಆಗ್ಬೇಕು. ನನ್ನ ತಮ್ಮ ಕೋಳಿ ಮೇಯಿಸ್ತಾವನೆ ಅಂತ, ಅವನೇನಾಗ್ಬೇಕು, ಕೋಳಿಗೌಡ ಆಗ್ಬೇಕು. ಈಗ ನೀವು ತಮಾಷೆಗೆ ಹೇಳಿದ್ರು ಆ ಥರ ಆಗಿಲ್ವಲ್ಲ. ಕುವೆಂಪು ಏನ್ ಮಾಡಿದ್ರು, ನೀನು ಕಮ್ಮಾರನೇ ಆಗಿರು, ಕ್ಷೌರಿಕನೇ ಆಗಿರು, ಸೇನಾನಿಯೇ ಆಗಿರು, ನಾವೆಲ್ಲ ಒಂದು ಅಂತೇಳಿ 1956 ಜನವರಿ 26ರಂದು ಅವರೊಂದು ಪದ್ಯ ಬರೆದ್ರು, ಶ್ರೀ ಸಾಮಾನ್ಯನ ದೀಕ್ಷಾ ಗೀತೆ ಅಂತ. ಆ ದೀಕ್ಷಾ ಗೀತೆಯ ಒಳಗಡೆಯಲ್ಲಿ ಅವರು ನೀನು ಏನಾದರೂ ಆಗು, ಸಿದ್ಧೇಯ ಪುರಾಣಿಕರು ಹೇಳ್ತಾರೆ, ನೀನು ಓದಿ ಬ್ರಾಹ್ಮಣನಾರು ಹೋಗು ಅಥವಾ ಇನ್ನೇನಾದರೂ ಆಗು, ಆದ್ರೆ ಮೊದಲು ಏನಾಗು, ಮಾನವನಾಗು ಅಂತ ಹೇಳ್ತಾರೆ. ಅದು ಯಾರೋ ಮಾತನಾಡ್ತಾ ಹೇಳಿದ್ರು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ. ಇದು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಮೇಲ್ಗಡೆ ಇರುವಂತ
ಒಂದು 3 ಸಾಲು. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಆದರೆ ನಮ್ಮ ದೇಶದ ಒಳಗಡೆಯಲ್ಲಿ ಏನಾಗಿದೆ, ಒಂದು ಜಾತಿಯಲ್ಲಿ ಒಬ್ಬ ಶ್ರೇಷ್ಠ ಇದ್ದಾನೆ, ಇನ್ನೊಬ್ಬ ಕನಿಷ್ಠ ಇದ್ದಾನೆ ಅಂತ. ಅವನು ತುಂಬಾ ಮುಖ್ಯ, ಇವನು ನಗಣ್ಯ. ಇದು ಸರಿನಾ ಅಂತ ಅದನ್ನ ಹೇಳ್ತಾರೆ. ವೃತ್ತಿಗಳಲ್ಲಿ ಬೇರೆ ದೇಶದಲ್ಲಿ ಅದಿದೆ. ಅವರೊಬ್ಬ ದೇಶದ ಅಧ್ಯಕ್ಷನನ್ನ ಸುಮ್ಮನೆ ಉದಾಹರಣೆ ಮಿಸ್ಟರ್ ಕ್ಲಿಂಟನ್ ಗುಡ್ ಮಾರ್ನಿಂಗ್ ಅಂತಾರೆ. ನಮ್ಮಲ್ಲಿ ಅನ್ನಿಸ್ಬಿಡಿ, ನೀವು ನಿಮ್ಮ ಮೇಸ್ಟ್ರಿಗೆ ಹೆಸರು ಹಿಡಿದು ಹೇಳ್ಬಿಡಿ, ಫೇಲ್ ಆಗ್ಬಿಡ್ತೀರ ನೀವು. ತುಂಬಾ ಅಹಮಿದೆ, ನನ್ನನ್ನು ಯಾರು ಈ ತರ ಕರಿಬಾರ್ದು. ನೀವು ಗಮನಿಸಬೇಕಾದದ್ದು ಇದು, ನಮ್ಮಲ್ಲಿರುವ ದೋಷಗಳನ್ನ ಅವ್ರು ಹೇಳಿದ್ದು ಮೂಲ ಧರ್ಮವನ್ನು. ಆದರೆ ಈಗ ಆ ಧರ್ಮ ಬದಲಾಗಿ ಸ್ವಾರ್ಥಕ್ಕೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ನಾವು ಬದಲಾಯಿಸ್ಕೊಂಡಿದ್ದೀವಿ. ಬಹುಶಃ ನಮಗೆ ತೃಪ್ತಿಯಾಗುವಾಗ ಹತ್ರ ಕೊಟ್ಟಿರ್ಲಿಕ್ಕಿಲ್ಲ ನಾನು. ಆದರೆ ಒಂದಂತೂ ನಿಜ, ಮೂಲ ಧರ್ಮ ಇವತ್ತಿಲ್ಲ. ಮೂಲ ಧರ್ಮ ಪರಿಶುದ್ಧವಾಗಿ ಇರುತ್ತೆ. ವೇದಗಳಲ್ಲಿ ಜಾತಿಯ ಪ್ರಸ್ತಾಪ ಇರೋದಿಲ್ಲ. ಹೇಳ್ತಾರೆ ಹಾಗಂತ, ವೇದ ಓದಿಲ್ಲ, ಆದರೆ ವೇದಗಳಲ್ಲಿ ಅದಿಲ್ವಂತೆ. ಎಲ್ಲ ಮನುಷ್ಯರು ಸಮಾನವಾಗಿ ಇದ್ರಂತೆ. ಆದರೆ ಪುರಾಣಕ್ಕೆ ಬರುವಷ್ಟೊತ್ತಿಗೆ, ಇನ್ಯಾವುದೋ ಆಗಮಿಕಕ್ಕೆ ಬರುವಷ್ಟೊತ್ತಿಗೆ, ಮತ್ಯಾವುದೋ ರಾಮಾಯಣ ಮಹಾಭಾರತ ಬರುವಷ್ಟೊತ್ತಿಗೆ ಬದಲಾಗೋಯ್ತು. ಅಲ್ಲಿಂದ ನಮ್ಮ ಮನುಷ್ಯತ್ವದ ಆಚರಣೆಗಳು, ನಂಬಿಕೆಗಳು ಬೇರೆಯಾಗಿವೆ ಅಂತ ಕಾಣುತ್ತೆ. ಅದರಿಂದ ನಾವೆಲ್ಲ ಹುಟ್ಟುತ್ತಾ ವಿಶ್ವಮಾನವರು, ಬೆಳೀತಾ ಬೆಳೀತಾ ಅಲ್ಪಮಾನವರು. ವಿದ್ಯೆ ನಮ್ಮನ್ನು ಮತ್ತೆ ವಿಶ್ವಮಾನವದ ಕಡೆಗೆ ತಗೊಂಡು ಹೋಗ್ಬೇಕು ಅನ್ನೋದು ಓಂಪುರವರ ಪಂಚತಂತ್ರಗಳಲ್ಲಿ ಬಹಳ ಮುಖ್ಯವಾದಂಥ ಮೊದಲನೆಯ ಒಂದು ಮಂತ್ರ ಆಗಿರೋದನ್ನ ಕಾಣ್ತೀವಿ. ನೀವೇನ್ ಹೇಳಿದ್ರೆ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ. ನೀವು ಎಕ್ಸಾಂಪಲ್ ಕೊಟ್ರಿ, ಬ್ರಾಹ್ಮಣರು ಅಂದ್ರೆ ಮಕ್ಕಳು ಹುಟ್ಟಲ್ಲ ಅನ್ನೋ ಕಾರಣಕ್ಕೆ ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ ಅಂತ. ಆಕ್ಚುಲಿ ಹೇಳೋದಾದ್ರೆ ಬ್ರಾಹ್ಮಣದ ಮೂಲ ಧರ್ಮದಲ್ಲಿ ಯಾರು ಹೇಳಿಲ್ಲ ದಾನ ಕೊಡಿ ಅಂತ. ಅದು ಪೂಜೆ ಪುನಸ್ಕಾರ ಶಾಸ್ತ್ರದಿಂದ ಬಂದಿರೋದು. ದಾನ ಕೊಡಿ ಅಂತ ಯಾರು ಹೇಳಿಲ್ಲ. ಎಕ್ಸಾಂಪಲ್ ಕೊಡಕ್ ಮುಂಚೆ ಒಂದ್ಸತಿ ತಿಳ್ಕೊಂಡು ಹೇಳಿ ಸರ್. ಬ್ರಾಹ್ಮಣರು ಯಾರು ದಾನ ಕೊಡಿ ಅಂತ ಹೇಳಿಲ್ಲ ಅವರಿಗೂ. ಆಮೇಲೆ ಇವಾಗ ಜಾತಿಗಳನ್ನ, ಜಾತಿ ಹೆಸರನ್ನ, ಜಾತಿನ ಮುಂದೆ ತರಬೇಡಿ ಅಂತ ಹೇಳ್ತೀರಾ. ಸೊ ಜಾತಿ ಹೆಸರು ನೀವೇ ತರಬೇಡಿ. ಫಸ್ಟ್ ಮನುಷ್ಯರಿಗೆ ಮುಖ್ಯ ಮೌಲ್ಯಗಳು ಬೆಳೆಸ್ಕೊಳ್ಳಿ ಅನ್ನೋದು ನಿಮ್ಮ ಉದ್ದೇಶ ಅಂದ್ಮೇಲೆ ಮೌಲ್ಯಗಳನ್ನ ಮಾತ್ರ ಹೇಳ್ಬೇಕು. ನೀವು ಜಾತಿಗಳ ಹೆಸರು ಹೇಳಲೇಬಾರ್ದು ವಿದ್ಯಾರ್ಥಿಗಳ ಮುಂದೆ. ಅವರು ಹೇಳಿದ್ದನ್ನು ನಾನು ಒಪ್ಕೋತೀನಿ. ಯಾರ ಮನಸ್ಸಿಗೆ ಆಗಲಿ ನೋವಾಗುವ ಹಾಗೆ ಯಾರೇ ಆಗಿರಲಿ ಮಾತನಾಡಿದ್ರೆ ಅವ್ರ ಕ್ಷಮೆ ಕೇಳಬೇಕು. ಅವ್ರ ಮನಸ್ಸಿಗೆ ನೋವಾಗುವ ಹಾಗೆ ನಾನು ಮಾತನಾಡಿರೋದಕ್ಕೆ ಕ್ಷಮೆ ಕೊಡ್ತೀನಿ. ಬಟ್ ನನ್ನ ಮಾತು ಇನ್ನೊಬ್ಬರಿಗೆ ನೋವಾಗುತ್ತೆ ಅನ್ನೋದಾದ್ರೆ ನಾನು ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಅವ್ರು ಹೇಳಿದ್ದೇನೆ. ರೂಪ ಅವ್ರು ಹೇಳಿದ್ದನ್ನೇ ನಾನು ಈಗ ಬೇರೆ ತರ ಹೇಳೋ ಪ್ರಯತ್ನ ಮಾಡ್ತೀನಿ. ನೋಡಿ, ಬೇರೆ ಬೇರೆ ಜಾತಿಯವರು, ಧರ್ಮದವರು ಈ ತರದಲ್ಲಿ ನಡವಳಿಕೆಯನ್ನ ಮಾಡ್ತಾರೆ ಅಂತ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ. ಇವಾಗ ಯಾವ ಜಾತಿಯವರು ಹೀಗೆ ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಜಾತಿ ಹೆಸರು ಹೇಳ್ಬೇಕಾಗುತ್ತೆ. ಯಾವುದೋ ಒಂದು ಜಾತಿಯವರು ಇದ್ದೇ ಇರ್ತಾರೆ, ಇಲ್ಲ ಅಂತ ನಾನು ಹೇಳೋದು. ಜಾತಿ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಸಹಜವಾಗಿ ಅದು ಮೊದಲಿಂದ ಬಂದ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ನಾನು ನನ್ನ ವೈಯಕ್ತಿಕ ಉದಾಹರಣೆಯನ್ನು ಕೊಡ್ತೀನಿ. ನಾನು ತಪ್ಪು ಮಾಡಿದಾಗಲೆಲ್ಲ ನಮ್ಮಪ್ಪ ನನ್ನನ್ನ, ಯಾರು ದಯವಿಟ್ಟು ಇಲ್ಲ ಜಾತಿಯವರಿದ್ರೆ ಬೇಜಾರು ಮಾಡ್ಕೋಬೇಡಿ, ಉದಾಹರಣೆ ಕೊಡ್ತಾ ಇರೋದು, ನೀನು ಅಜಾಮಕನು ಅಂತ ಬೈತಿದ್ದೆ. ಅರ್ಥಾತ್ ಏನು ಗೊತ್ತಾ, ಅವನ ವೃತ್ತಿಯನ್ನ ನಮ್ಮಪ್ಪ ಅಗೌರವಿಸ್ತಾ ಇತ್ತು. ಈಗ ನಾನು ಇದನ್ನ ಹೇಳಿದ ತಕ್ಷಣವೇ ಏನಾಗುತ್ತೆ ಗೊತ್ತಾ, ಆ ಜಾತಿಯವರಿಗೆ ನೋವಾಗುತ್ತೆ. ಎಷ್ಟು ಕಷ್ಟ ಆಗಿದೆ ಗೊತ್ತಾ. ವಿಧಾನಸೌಧದ ಒಬ್ಬ ಮಂತ್ರಿ, ಯಾವುದೋ ಒಬ್ಬ ಅಧಿಕಾರಿ ಲೆಕ್ಕ ಕೊಡ್ಬೇಕಾದ್ರೆ, ಅಂಕಿಅಂಶ ಕೊಡ್ಬೇಕಾದ್ರೆ ತಪ್ಪಾಗಿ ಏನೋ ಹೇಳ್ಬಿಟ್ಟ. ಅವ್ರು ಕೂತಿದ್ದವ್ರು, ಅಲ್ಲಿದ್ದವ್ರು ಹೇಳಿದ್ರು, ಏನ್ ಅನ್ಕೊಂಡಿದೀಯಾ, ಇಲ್ಲಿರೋ ಮಂತ್ರಿಗಳೇನು ಕುರಿ ಕಾಯ್ತಿದ್ದಾರ ಅಂತ. ತಕ್ಷಣನೇ ಅಲ್ಲಿದ್ದವರು, ಆ ಜಾತಿ ಸೇರಿದಂತವ್ರು ಯಾಕೆ ನೋಡ್ರು, ಏನ್ ನಮ್ಮನ್ನು ಕುರುಬ ಅಂತಿದೆಯಲ್ಲ ನೀನು, ಜಾತಿ ಹೆಸರನ್ನೇ ನೋಡಿ ಎಷ್ಟು ಕಷ್ಟ ಅಂತ ಹೇಳೋದಕ್ಕೋಸ್ಕರ. ಅಂದ್ರೆ ನಾವು ಆ ಜಾತಿಯವರ ಆದ ತಕ್ಷಣವೇ ಇದು ನಮಗಂತವ್ರೆ ಅಂತ ಕ್ಲಿಕ್ ಆಗುತ್ತೆ. ಒಕ್ಕಲಿಗರ ಬಗ್ಗೆ ಏನಾದ್ರು ಅಂದ್ಬಿಟ್ರೆ
ಒಕ್ಕಲಿಗರಲ್ಲೇ ಎತ್ಬಿಡ್ತಾರೆ. ಹಾಗಾದ್ರೆ ಇಷ್ಟೇ ಅದರ ಅರ್ಥ, ಯಾರು ಜಾತಿಯ ಬಗ್ಗೆ ಮಾತನಾಡಬೇಡಿ, ಅದು ಎಷ್ಟು ಮಟ್ಟಿಗೆ ಸೂಕ್ತ ಆಗುತ್ತೆ. ಧರ್ಮದ ಬಗ್ಗೆ ಮಾತನಾಡಿದ್ರೆ ಎಲ್ಲ ಧರ್ಮದವರು ಈಗ ಕ್ರಾಂತಿ ಮಾಡ್ಬಿಡ್ತೀರ, ಅರ್ಥಾತ್ ಯಾರು ಧರ್ಮದ ಬಗ್ಗೆ ಮಾತನಾಡಬೇಡಿ ಮುಗಿದೋಯ್ತಲ್ಲ. ನಾನು ನನ್ನ ಹೇಳ್ಬಾರ್ದು ಅದನ್ನ, ನಾನು ವೈಯಕ್ತಿಕ ಉದಾಹರಣೆಯನ್ನು ಕೊಡ್ತೀನಿ. ಗೋಂಪುರವ್ರ ಉದಾಹರಣೆ ಕೊಡ್ತೀನಿ. ಗೋಂಪುರವರು ತನ್ನ ಮಗ ಪೂರ್ಣಚಂದ್ರ ತೇಜಸ್ವಿ ಇದ್ದಾರಲ್ಲ, ಅವ್ರ ಮದುವೆ ಆಗುವಾಗ ಅದು ಬೇರೆ ಬೇರೆ ಜಾತಿಗೆ ಆಗಿತ್ತು, ಒಪ್ಕೊಂಡ್ರು. ಅವ್ರ ಹೆಂಡತಿ ಒಪ್ಪಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಅವರ ಇನ್ನೊಬ್ಬ ಮಗ ಚೂತವನ ಚೈತ್ರ ಅಂತೇಳಿ ಆತ ಇವತ್ತು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಇನ್ನೊಂದು ಯಾವುದೋ ಬೇರೆ ಧರ್ಮದ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಗೋಂಪು ಯಾತಕ್ಕೆ ಇದನ್ನ ಹೇಳೋದಕ್ಕೆ ಅರ್ಹರು ಅಂತಂದ್ರೆ ಅವರ ಬದುಕಿನಲ್ಲಿ ಅವರು ಏನನ್ನ ಮಾಡಿದ್ರು ಅದನ್ನ ಮಾತ್ರ ಹೇಳಿದ್ರು ಅಂತ. ಈಗ ನಂದು ಅಂತ ಹೇಳಿದ್ನಲ್ಲ, ನನ್ನ ಪರ್ಸನಲ್ ಹೇಳ್ತೀನಿ, ಹೇಳ್ಬಾರ್ದು ಅವನ್ನೆಲ್ಲ. ನನ್ನ ಮಗಳು ಮದುವೆ ಆಗುವ ಸಂದರ್ಭದ ಒಳಗಡೆಯಲ್ಲಿ ನಾವು ಕೊಟ್ಟ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ಬೇರೆ ಬೇರೆ ಜಾತಿಯವರೆಲ್ಲ ಆಫರ್ಗಳನ್ನು ಕೊಟ್ಟರು. ನಾವು ಯಾವುದನ್ನು ಆ ಥರ ನಿರಾಕರಣೆ ಮಾಡಲಿಲ್ಲ. ಈಗ ನಮ್ಮ ಜಾತಿ ಎಲ್ಲ ಅದರಿಂದ ನಮಗೆ ನೋಡಿಕೊಳ್ಳುವಂತ ಗಂಡು ಅವನು ವಿದ್ಯಾವಂತ ಆಗಿದ್ದಾನ, ಉದ್ಯೋಗಸ್ಥನಾಗಿದ್ದಾನ, ಚೆನ್ನಾಗಿ ನೋಡ್ಕೋತಾನ, ಅಷ್ಟೇ ಮುಖ್ಯ ಆಗಿದ್ದೀನಿ. ಕೊನೆಗೆ ಆದದ್ದು ಯಾವುದು ಗೊತ್ತಾ? ನಾನು ಕುವೆಂಪು ಓದೋದ್ರಿಂದ ಆಂಧ್ರ ಪ್ರದೇಶದ ಯಾವುದೋ ತೆನಾಲಿ ಅನ್ನೋ ಊರಿನಲ್ಲಿ ಇರುವಂತಹ, ಈಗಲೂ ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವರ ಜಾತಿ ಯಾವುದು ಅಂತ ಗೊತ್ತಿಲ್ಲ, ಆ ಹುಡುಗ ಮಗಳು ಮದುವೆ ಮಾಡ್ಕೊಂಡಿದ್ದಾರೆ, ಇವತ್ತು ಅಮೆರಿಕದಲ್ಲಿ ಇದ್ದಾರೆ ಅವರು ಅಂತ. ಯಾಕೆ ಹೀಗಾಯ್ತು ಅಂತಂದ್ರೆ ಕುವೆಂಪು ನನ್ನ ಬೆನ್ನಿಂದೆ ಇದ್ದದ್ರಿಂದ. ಇಲ್ಲದೆ ಇದ್ದಿದ್ರೆ ಇವು ಆಗೋದಿಲ್ಲ. ಇವತ್ತು ಇಲ್ಲಿ ಬೇಕಾದಷ್ಟು ಜನ ನೀವು ನಿಮಗೆ ಇಷ್ಟಪಟ್ಟವರನ್ನ ಅವನು ಅರ್ಹನಾಗಿದ್ದರೆ ಮದುವೆ ಆಗೋದಕ್ಕೆ ನಮ್ಮ ಜಾತಿ ಅಡ್ಡ ಬರ್ತಾ ಇದೆ, ನಮ್ಮ ಧರ್ಮ ಅಡ್ಡ ಬರ್ತಾ ಇದೆ. ಆದ್ರೆ ವಿದ್ಯೆ ನಿಮ್ಮನ್ನ ಸ್ವಂತ ನಿಲ್ಲೋದಕ್ಕೆ ಬೇಕಾಗಿರುವುದನ್ನ ಕಲಿಸ್ಕೊಡ್ತದೆ. ಒಬ್ಬ ಹುಡುಗ ಇನ್ನೊಂದು ಹುಡುಗನ ಜೊತೆ ಮಾತನಾಡ್ತಾ ಇದ್ರೆ ಯಾವ ಜಾತಿ ಅಂತ ಕೇಳ್ತಾರೆ, ಯಾವ ಧರ್ಮ ಅಂತ ಕೇಳ್ತಾರೆ, ಯಾಕೆ ಮಾತನಾಡ್ತಾ ಇದ್ದೀವಿ. ಇದು ಭಾರತ ದೇಶದ ಒಳಗಡೆಯಲ್ಲಿ ಜಾತಿ ನಮ್ಮನ್ನು ಆಳ್ತಾ ಇದೆ ಅನ್ನೋದಕ್ಕೆ ನೋವಾಗುತ್ತೆ. ಇಂಥ ವಿಷಯಗಳು ಹೇಳೋದಕ್ಕೆ ನೀವು ಅದನ್ನೆಲ್ಲ ಮೀರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ಕೆ ಪುಟ್ಟಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿ ಕಾರ್ಯನಿಮಿತ್ತ ತೆರಳಿದಂಥ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು, ಸನ್ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಹಾಗೂ ಶ್ರೀಯುತ ಪಿ ವಿಶ್ವನಾಥರವರು, ಕಾರ್ಯದರ್ಶಿಗಳು, ವಿದ್ಯಾವರ್ಧಕ ಸಂಘ ಮೈಸೂರು ಅವರಿಗೆ ಅವರ ಒಂದು ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಎ ಖಾದರ್ ಪಾಷರವರು, ಕುಲಸಚಿವರು ಪ್ರಭಾರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಶ್ರೀಯುತ ಗುಂಡಪ್ಪಗೌಡರು, ಅಧ್ಯಕ್ಷರು, ವಿದ್ಯಾವರ್ಧಕ ಸಂಘ ಮೈಸೂರು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾವರ್ಧಕ ಸಂಘದ ಗೌರವ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಶ್ವರ ರಾಮಣ್ಣನವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಾ ರಾಮಕೃಷ್ಣರವರು, ಕನ್ನಡ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಮತ್ತು ಸಂಶೋಧನಾ ಕೇಂದ್ರ, ಭಾರತೀಯ ಕಾಲೇಜು ಭಾರತೀನಗರ, ಅವರಿಗೂ ಸಹ ಧನ್ಯವಾದಗಳು. ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡರವರು, ಸಂಯೋಜನಾಧಿಕಾರಿಗಳು, ಡಾಕ್ಟರ್ ಎಂ ಶಿವಲಿಂಗೇಗೌಡರವರು, ಪ್ರಾಂಶುಪಾಲರು, ಶ್ರೀ ಕೆ ಪುಟ್ಟಸ್ವಾಮಿ ಪ್ರಥಮ ದರ್ಜೆ ಕಾಲೇಜು ಮೈಸೂರು,
ಅವರಿಗೂ ಸಹ ಧನ್ಯವಾದಗಳು. ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಗಳ ಮುಖ್ಯಸ್ಥರು, ಬೋಧಕ ಮತ್ತು ಬೋಧಕೇತರ ವರ್ಗದವರು, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾರಂಭದಲ್ಲಿ ಉಪನ್ಯಾಸವನ್ನು ಕೇಳಲಿಕ್ಕೆ ಕಾತರದಿಂದ ಕಾಯ್ಕೊಂಡಿರ್ತಕ್ಕಂಥ ಉದ್ಘಾಟನಾ ಸಮಾರಂಭದ ಯಶಸ್ಸಿನಲ್ಲಿ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಸಹ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ವಿಷಯ ಕುವೆಂಪು ಸಾಹಿತ್ಯದಲ್ಲಿ ಪಂಚಮಂತ್ರಗಳ ಪ್ರಸ್ತುತತೆ. ವಿಷಯದ ಮೇಲೆ ಉಪನ್ಯಾಸವನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಾ ರಾಮಕೃಷ್ಣ ಅವರು.